ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಅಣಬೆ ಬೆಳೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಕೃಷಿಕ ದಂಪತಿಗಳಾದ ಎಂ ಮಂಜುನಾಥ್ ಹಾಗೂ ಕಾವ್ಯ ಅವರೊಂದಿಗಿನ ಸಂವಾದವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯವನ್ನ ಮಾಡಿ ಬದುಕನ್ನ ಕಟ್ಟಿಕೊಂಡಿರತಕ್ಕಂತಹ ರೈತ ದಂಪತಿಗಳಾದ ಎಂ ಮಂಜುನಾಥ್ ಹಾಗೂ ಕಾವ್ಯ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಹಾಸನದ ನಿವಾಸಿಗಳು. ಜೊತೆಗೆ ರಾಯರಕೊಪ್ಪಲಿನ ಮಗ್ಗೆ ಏನಿದೆಯೋ ಈ ಆಲೂರು ತಾಲೂಕಿನ ಮಾದಿಹಳ್ಳಿ ಸಮೀಪ ತೋಟವನ್ನು ಕೂಡ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಈ ಅಣಬೆ ಬೇಸಾಯ ಅನ್ನುವಂಥದ್ದು ಹೇಗೆ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಅದರ ಒಂದು ಚಟುವಟಿಕೆಗಳು ಹೇಗೆ ನಡೀತಾ ಇದ್ದಾವೆ, ಅಣಬೆ ಬೇಸಾಯ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಲಾಭದಾಯಕವೋ ಅಲ್ವೋ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಎಂ ಮಂಜುನಾಥ್ ಅವರು ಹಾಗೂ ಕಾವ್ಯ ಅವರು ಇದ್ದಾರೆ. ಮಂಜುನಾಥ್ ಮತ್ತೆ ಕಾವ್ಯ, ತಮ್ಮಿಬ್ಬರಿಗೂ ಕೂಡ ನಮ್ಮೆಲ್ಲ ಕೇಳುಗರ ಪರವಾಗಿ ನಮಸ್ಕಾರಗಳು, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮಂಜುನಾಥ್, ತಾವು ಏನು ಓದಿದ್ರಿ? ಸರ್, ನಾವು ITI ಓದಿದ್ದೇನೆ. ITI ಓದಿದ್ರಿ. ಎಲ್ಲಿ ಓದಿದ್ರಿ? ಸರ್, ಇಲ್ಲೇ KSRTC ಇದ್ರೊಳಗಡೆ ನಮ್ಮ ತಂದೆ KSRTC ನಲ್ಲಿದ್ದರು. ಹಾಗಾಗಿ ಅವ್ರದ್ದೇ ಒಂದು ವಿದ್ಯುತ್ ಇದ್ರೊಳಗಡೆ ಸೇರಿಸಿದ್ರು. ಅಲ್ಲಿ ITI ಮಾಡಿದ್ದು ಸರ್. ಅಲ್ಲಿ ITI ಮಾಡಿದ್ರಿ. ITI ಮಾಡಿದ ಮೇಲೆ ಕೆಲಸಕ್ಕೆ ಅಂತ ಏನು ಹೋಗ್ಲಿಲ್ವಾ? ಹೋಗಿದ್ದೀನಿ ಸರ್, ಬೆಂಗಳೂರು ಅಲ್ಲಿ ಇಲ್ಲಿ ಅಂತ ಹೇಳಿ ಹೋಗಿದ್ದೇನೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಎಲ್ಲೂ ಕೆಲಸ ಕೂಡ. ಹಾಗಾಗಿ ನಾನು ತಿರ್ಗಾ ಹಾಸನಿಗೆ ಬಂದು, ನನಗೆ ಮುಂಚೆಯಿಂದಲೂ ಕರಾಟೆ ಈ ಥರ ವ್ಯಾಯಾಮಗಳಲ್ಲಿ ತುಂಬ ಆಸಕ್ತಿ ಇದ್ದಿದ್ದರಿಂದ ನಾನು ಕರಾಟೆಯನ್ನು ಕಲಿತು ವೇಗವಾಗಿ ನಾನು ಅಳವಡಿಸ್ಕೊಂಡಿದ್ದೀನಿ ಸರ್. ಮೂಲ ಊರು ನಿಮ್ದು? ಹಾಸನೇ ಸರ್. ಹಾಸನ. ಕಾವ್ಯ, ನೀವೇನು ಓದಿದ್ರಿ? ಸರ್, ನಂದು M.Com ಕಂಪ್ಲೀಟ್ ಆಗಿದೆ ಸರ್. M.Com ಓದಿದ್ರಿ. ಹೌದು. ನಿಮ್ಮ ಮೂಲ ಊರು ಯಾವುದು? ಸರ್, ನನ್ನ ತಾಯಿ ಮನೆ ಬಂದು ಸಕಲೇಶ್ಪುರ ಸರ್. ಮದುವೆ ಮಾಡ್ಕೊಟ್ಟಿರೋದು ಹಾಸನಿಗೆ ಸರ್. ಹಾಸನಕ್ಕೆ ಮದುವೆ ಆಗಿದ್ರಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಸರ್, ನಾವು ಮದುವೆ ಆಗಿ 12 ವರ್ಷ ಆಯ್ತು ಸರ್. M.Com ಮಾಡಿದ ಮೇಲೆ ಏನ್ ಕೆಲಸ ಮಾಡಿ? ನನ್ನ ಮದುವೆ ಆಗಿದ್ದು ಸರ್, ನನ್ನ 18ನೇ ವಯಸ್ಸಿನಲ್ಲಿ ಮದುವೆ ಆಗಿದ್ದು. PUC ಕಳೆದ ನಂತರ ನನಗೆ ಮದುವೆ ಆದ್ಮೇಲೆ ನನ್ನ ಯಜಮಾನ್ರು ಓದಿಸ್ತೀನಿ ಅನ್ನೋದು ಒಂದು ಇದು ಮಾಡ್ಕೊಂಡು ನನಗೆ ಡಿಗ್ರಿ ಕಂಪ್ಲೀಟ್ ಮಾಡಿಸಿದ್ರು. ಡಿಗ್ರಿ ಆದ್ಮೇಲೆ ಇರ್ಲಿ ಅಂತ ಹೈಯರ್ ಸ್ಟಡೀಸ್ಗೋಸ್ಕರ ರೆಗ್ಯುಲರ್ ಆಗಿ ಮಾಡಿಲ್ಲ ಸರ್, ಕರೆಸ್ಪಾಂಡೆನ್ಸ್ ಅಲ್ಲಿ M.Com ನ ಕಂಪ್ಲೀಟ್ ಮಾಡಿದ್ದೀನಿ. ಇದಾದ್ಮೇಲೂ ಸರ್ ನಾನು ಕೆಲಸಗಳನ್ನ ಮಾಡಿದ್ದೀನಿ ನಮ್ಮನೆಯವ್ರ ಜೊತೆನೆ. ಸೊ ಕರಾಟೆ ಕ್ಲಾಸಸ್ಗಳನ್ನು ಸಹ ನಾನು ಕಲ್ತು ಕರಾಟೆ ಟೀಚರ್ ಆಗಿ ವರ್ಕ್ ಮಾಡಿದ್ದೀನಿ. ಗೌರ್ಮೆಂಟ್ ಕ್ಲಾಸಸ್ಗಳನ್ನ ತಗೋತಿದ್ದೆ, ಪ್ರೈವೇಟ್ ಅಲ್ಲಿ 2-3 ಕ್ಲಾಸಸ್ಗಳನ್ನ ತಗೊಂಡಿದ್ದೀನಿ. ನಂತರ ಇದಾದ್ಮೇಲೆ ಬೇರೆ ನಾನು ಓದಿರೋ ರಿಲೇಟೆಡ್ ಆಗಿ ಏನಾದ್ರು ಕೆಲಸ ಮಾಡೋಣ ಅನ್ನೋದಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಗಳಲ್ಲಿ ವರ್ಕ್ ಮಾಡಿದ್ದೀನಿ ಸರ್. ಅದರಲ್ಲಿ 2.5 ವರ್ಷ ವರ್ಕ್ ಮಾಡಿದ್ದೀನಿ ಸರ್. ಈಗ ಕರಾಟೆ ಟೀಚರ್ ಆಗಿ ಮತ್ತೆ ಮೈಕ್ರೋ ಫೈನಾನ್ಸ್ ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿದ್ರಲ್ಲ, ಅಲ್ಲಿ ಅನುಭವಗಳು ಹೇಗಿತ್ತು? ಸರ್, ಅಲ್ಲಿ ಅನುಭವಗಳು ಚೆನ್ನಾಗಿತ್ತು ಸರ್. ಕರಾಟೆ ಫೀಲ್ಡು ಇದು ಓನ್. ಕರಾಟೆ ಟೀಚರ್ ಆಗಿ ವರ್ಕ್ ಮಾಡೋದು ಯಾವುದೇ ತರದೊಂದು ನಿಬಂಧನೆಗಳಿರಲ್ಲ. ನಾವು ಇಷ್ಟು ಡೇಸ್ಗೆ ಕ್ಲಾಸಸ್ಗಳನ್ನ ಮಾಡ್ಕೊಡ್ತೀವಿ ಅಂತಿರ್ತೀವಿ. ಸೊ ಅಷ್ಟು ಡೇಸ್ಗೆ ಕ್ಲಾಸಸ್ಗಳನ್ನ ಮಾಡ್ಕೊಡ್ತಿರ್ತೀವಿ. ಬಟ್ ಮೈಕ್ರೋ ಫೈನಾನ್ಸ್ ಆಗಿರಲ್ಲ. ಅದು ಒಂದು ನನಗೆ ಚಾಲೆಂಜ್ ಆಗಿ ತಗೊಳ್ಳೋದಕ್ಕೋಸ್ಕರನೇ ಮಾಡಿರೋ ಅಂಥದ್ದು ಮೈಕ್ರೋ ಫೈನಾನ್ಸ್. ಹೊರಗಡೆ ಹೇಗಿರುತ್ತೆ, ನಾವು ಓನ್ ಉದ್ಯಮ ಮಾಡ್ಕೊಂಡ್ರೆ ಹೆಂಗಿರುತ್ತೆ, ಮೈಕ್ರೋ ಫೈನಾನ್ಸ್ ಅಲ್ಲಿ ಇದ್ರೆ ಹೆಂಗಿರುತ್ತೆ. ಇದು ಬೇರೆ ಅವ್ರ ಕೆಳಗಡೆ ಕೆಲಸ ಮಾಡೋದು. ಬೆಳಗ್ಗೆ 8-8:30 ಹೋದ್ರೆ ಸಂಜೆ ಬರೋದು 8 ಗಂಟೆ ಆಗ್ತಿತ್ತು. ಈ ನಡುವೆ ಸ್ವಲ್ಪ ಫ್ಯಾಮಿಲಿಗೆ ಟೈಮ್ ಕೊಡೋದು ಕಷ್ಟ ಆಗ್ತಿತ್ತು. ಹಾಗಾಗಿ ಈ ಅಣಬೆ ಬೇಸಾಯನೂ ಇತ್ತಲ್ಲ, ಸೊ ಇದೇ ಸಪೋರ್ಟಿವ್ ಆಗಿ ಇದನ್ನೇ ಮಾಡ್ಕೊಂಡು ಹೋಗೋಣ ರೆಗ್ಯುಲರ್ ಆಗಿ ಅನ್ನೋ ಕಾನ್ಸೆಪ್ಟ್ ನಲ್ಲಿ ಈ ಕೆಲಸ ಬಿಟ್ಟಿದ್ದೀನಿ ಸರ್. ನಾನು ಹೊರಗಡೆ ಏನ್ ಎಫರ್ಟ್ ಹಾಕ್ತೀನಿ ಆ ಎಫರ್ಟ್ ನ ಹಣಬೆಲೆ ಹಾಕೋಣ. ಏನಕ್ಕೋಸ್ಕರ ನಾನು ಮೈಕ್ರೋ ಫೈನಾನ್ಸಿಗೆ ಹೋದೆ ಅಂದ್ರೆ ಮೇನ್ ಕಾರಣ ನಮ್ಮನೆಯವರು. ಇಲ್ಲಿ ಸ್ವಲ್ಪ ನಂದು ಸೋಂಬೇರಿತನ ಇತ್ತು ಸರ್. ಆಕ್ಚುಲಿ ರಿಯಾಲಿಟಿಗಾಗಿ ಹೇಳ್ಬೇಕಲ್ವಾ, ಸೋಂಬೇರಿತನ ಇತ್ತು. ನಾವು ಮನೇಲಿರುವಂತದಕ್ಕೆ ಟೈಮ್ ಕೊಟ್ಟು ಅದರಿಂದನೇ ಉದ್ದಿಮೆ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಳ್ಳಲ್ಲ. ಏನೋ ಹೊರಗಡೆ ಕೆಲಸ ಅಂತೀವಿ. ಹೊರಗಡೆ ಹೋದಾದ್ಮೇಲೆ ಗೊತ್ತಾಯ್ತು ಸರ್ ಅಲ್ಲಿ ಒತ್ತಡ ಹೇಗಿರುತ್ತೆ. ಅಲ್ಲಿ ಕೊಡುವಂತಹ ಟೈಮ್ ಅನ್ನ ನಾವ್ ಇಲ್ಲಿ ಕೊಟ್ರೆ ಫ್ಯಾಮಿಲಿಗೂ ಟೈಮ್ ಕೊಡ್ಬೋದು, ಒಂದು ಉದ್ದಿಮೆಲೂ ನಮ್ಮನ್ನ ನಾವು ಒಂದು ಗುರ್ತಿಸ್ಕೋಬಹುದು ಅನ್ನೋದು ನನಗೆ ಅರ್ಥ ಆಯ್ತು ಸರ್. ಹಾಗಾಗಿ ಈ ಕರೋನಾ ಬಂದ ಮೇಲೆ ನಿಮ್ಮ ವೃತ್ತಿ ಇಬ್ಬರದು ಕೂಡ ಬದಲಾಗಿದ್ದ ಹೇಗೆ? ಹೌದು ಸರ್, ಕೊರೋನಾ ಬಂದ್ಮೇಲೆ ನಾವು ವೃತ್ತಿಯನ್ನ ಚೇಂಜ್ ಮಾಡಿದ್ದು. ಅಲ್ಲಿವರೆಗೂ ಏನು ಕರಾಟೆ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ನಾವು ಅರ್ನ್ ಮಾಡಿದೀವಿ ಕರಾಟೆ ಒಳಗಡೆ. ಅದಾದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಹಾಸನಲ್ಲೆಲ್ಲ ಓಡಾಡ್ಬೇಕಂದ್ರೆ ಬರೀ ಒಂದ್ ಸರ್ಕಲ್ಗೆ ಬರ್ಬೇಕಂದ್ರೆ ವಿತೌಟ್ ಮಾಸ್ಕ್ ಅಲ್ಲಿ ಬರಕ್ಕೆ ಆಗ್ತಿರ್ಲಿಲ್ಲ. ನಾವು ಮಾಸ್ಕ್ ಅನ್ನೇ ಹಾಕಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಯಾಕೆ ಅಂತ ಅಂದ್ರೆ ನಮ್ಮ ಹಳ್ಳಿನಲ್ಲಿ ಆರಾಮಾಗಿ ಅಲ್ಲಿ ಇತ್ಕೊಂಡು ಕೆಲಸ ಮಾಡಿ ಇಟ್ಕೊಂಡು ಯಾವುದೇ ತರದ ಇದಿರ್ಲಿಲ್ಲ. ಆ ರೀತಿಯಾಗಿ ನಾವು ಅಲ್ಲಿ ಒಳ್ಳೆ ಜೀವನವನ್ನ ಎಂಜಾಯ್ ಮಾಡಿದ್ವಿ. ಇಲ್ಲಿ ಅಷ್ಟು ಕಷ್ಟವನ್ನ ಅನುಭವಿಸೋದನ್ನು ನೋಡಿದೀವಿ. ನಮ್ಮ ಹಳ್ಳಿನಲ್ಲಿ ಅಷ್ಟು ಸ್ವಚ್ಛಂದವಾಗಿ ನಾವು ಅಲ್ಲಿ ಆರಾಮಾಗಿದ್ದು. ಅಷ್ಟು ಏನು ಲಾಕ್ ಡೌನ್ ಮಾಡಿದ್ರು, ಆ 3 ತಿಂಗಳು ಕೂಡ ನಾವು ಲಾಕ್ ಡೌನ್ ಅಲ್ಲಿ ನಮ್ಮ ತೋಟದಲ್ಲಿ ಇದೀವಿ. ನಾವು ತೋಟದಲ್ಲೇ ಕೆಲಸ ಮಾಡ್ಕೊಂಡಿದೀವಿ ಅಚ್ಚುಕಟ್ಟಾಗಿ. ಈ ಕೃಷಿ ಹಿನ್ನೆಲೆ ಏನಾದ್ರು ಇತ್ತಾ ಮಂಜುನಾಥ್ ನಿಮ್ಗೆ? ಸರ್, ಖಂಡಿತವಾಗ್ಲೂ ಇಲ್ಲ. ನಮ್ಗೆ ನಮ್ಮ ತಾಯಿಯವರು ಮಾತ್ರ ಕೃಷಿ ಹಿನ್ನೆಲೆಯಿಂದ ಸ್ವಲ್ಪ ಬಂದಂತವ್ರು. ಅದ್ ಬಿಟ್ರೆ ನಮ್ಮ ತಂದೆಯವ್ರು ಬಂದು KSRTC ನಲ್ಲಿ ಹೆಡ್ ಮೆಕ್ಯಾನಿಕ್ ಆಗಿ ವರ್ಕ್ ಮಾಡಿ ರಿಟೈರ್ಡ್ ಆದಂತವ್ರು. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಯಾವುದೇ ತರದ ಅನುಭವಗಳಿರ್ಲಿಲ್ಲ. ನಮ್ಮ ತಂದೆ ರಿಟೈರ್ಡ್ ಆದ್ಮೇಲೆ ನನ್ನ ತಮ್ಮ
ಸೈಟ್ ಗೀಟ್ ಏನು ಬೇಡ, ನನಗೆ ಜಮೀನೇ ಬೇಕು ಅಂತ ಹೇಳಿ ಅವರ ಒಂದು ಬಲವಂತದಿಂದ ನಾವು ಮಗ್ಗಿನಲ್ಲಿ ಒಂದು 2 ಎಕರೆ ಜಮೀನು ತೊಗೊಳಕ್ಕಾಗಿದ್ದು. ಅದಾದಮೇಲೆ ನಾವು ಯೂಟ್ಯೂಬ್ಗಳನ್ನು ಅದು ಇದು ನೋಡ್ಕೊಂಡು ಏನೆಲ್ಲ ಮಾಡ್ಬೋದು ಹಾಗೆ ನಾವು ಕೃಷಿಯನ್ನು ಶುರು ಮಾಡಿದ್ದು. ಮತ್ತು ನಾವು ಅಲ್ಲಿಂದಲೂ ಕೂಡ ಸಾವಯವ ಕೃಷಿಯನ್ನೇ ಬಳಸ್ಕೊಂಡಿದ್ದೀವಿ. ಇಲ್ಲಿವರೆಗೂ ಕೂಡ ನಮ್ಮ ತೋಟದಲ್ಲಿ ಯಾವುದೇ ಥರದ ಫರ್ಟಿಲೈಸರ್ಸ್ಗಳನ್ನು ಬಳಸಿಲ್ಲ. ಎರೆಹುಳುವುದನ್ನ ಮಹತ್ವವನ್ನು ನಾವು ಕಂಡುಕೊಂಡಿದ್ದೀವಿ ಅಲ್ಲಿ. ಕಾವ್ಯ, ನಿಮಗೆ ಕೃಷಿ ಹಿನ್ನೆಲೆ ಇತ್ತಾ? ಇಲ್ಲ ಸರ್, ಯಾವುದೇ ತರದ ಕೃಷಿ ಹಿನ್ನೆಲೆ ಇಲ್ಲ. ನಮ್ಮ ಅಪ್ಪ ಅವರು ಸಹ ನಮ್ಮಮ್ಮ ಅವರು ಮುಂಚೆಯಿಂದ ಬೇರೆ ಊರಲ್ಲಿದ್ದವರು, ಅರ್ಕಲ್ಗೋಡ್ ಹತ್ರ ಚೌರ್ಗಲ್ ಅನ್ನೋ ಊರಲ್ಲಿದ್ದವರು. ಆ ನಂತರ ನಮ್ಮ ಅಪ್ಪ ಮತ್ತೆ ಅಮ್ಮ ಸಕಲೇಶ್ಪುರಕ್ಕೆ ಬಂದಾದ್ಮೇಲೂ ನಮ್ಗೆ ಯಾವುದೇ ತರ ಜಾಗ ಏನೂ ಇಲ್ಲ, ತೋಟ ಗಿಟ ಏನೂ ಇಲ್ಲ. ಸಕಲೇಶ್ಪುರದಲ್ಲಿ ಮನೆ ಬಿಟ್ರೆ ಇನ್ನೇನಿಲ್ಲ. ನಮ್ಮಪ್ಪ ಮಾಮೂಲಿಯಾಗಿ ಕೂಲಿ ಕೆಲಸ, ನಮ್ಮಮ್ಮನೂ ಅಷ್ಟೇ ಮಾಡ್ಕೊಂಡು ನಾವು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದು. ಮದ್ವೆ ಆದ್ಮೇಲೂ ಸಹ ಅದೇ ಕರಾಟೆ ಟೀಚರ್ ಆಗಿಬಿಟ್ರೆ ಯಾವುದೇ ತರ ಕೃಷಿ ಹಿನ್ನೆಲೆ ಇಲ್ಲ ಸರ್. ಈ ಕೃಷಿ ಹಿನ್ನೆಲೆ ಇಲ್ಲದೆ ಅಣಬೆ ಬೇಸಾಯ ಮಾಡಬೇಕು, ಅಣಬೆ ಬೆಳಿಬೇಕು ಅಂತ ಹೇಳಿ ನಿಮ್ಮಿಬ್ಬರಿಗೂ ಯಾಕೆ ಅನ್ನಿಸ್ತು? ಸರ್ ಅಂದರೆ ಅದೇ, ನಾನು ಅಗ್ರಿಕಲ್ಚರ್ ವಿಚಾರವಾಗಿ KVKಗೆ ಹೋದ್ರೆ ನಾನು ಮೂಡಿಗೆರೆಗೆ ಜಾಸ್ತಿ ಹೋಗಿವೆ. ನಮ್ಮ ತಂದೆ ಹಾಸನಲ್ಲಿ ವರ್ಕ್ ಮಾಡ್ತಿದ್ರು, ಚಿಕ್ಕಮಗಳೂರಿಗೆ ಟ್ರಾನ್ಸ್ಫರ್ ಆಗಿದ್ರು, ಮತ್ತೆ ಮೂಡಿಗೆರೆಗೆ ಇದಾಗಿದ್ರು. ಅಲ್ಲಿ ಹೋದಾಗ ಮೂಡಿಗೆರೆ KVKನಲ್ಲಿ ಒಳ್ಳೆ ಅಟ್ರಾಕ್ಟಿವ್ ಆಗಿ ನಾವು ಏನೇ ಹೋದ್ರು ಒಂದು ಹೇಳೋವಂಥದ್ದು, ಯಾವುದೇ ಸಮಸ್ಯೆಗೆ ಸ್ಪಂದಿಸೋವಂಥದ್ದು, ಮತ್ತೆ ಏನಾದ್ರು ಮಾಡೋವಂಥದ್ದು ಇದು. ಅದಕ್ಕೆ ಅವರು ಹೇಳೋರು, ನೀವು ಹಾಸನಲ್ಲೇ ಇದೆಯಲ್ಲ KVK, ಅಲ್ಲೇ ವಿಚಾರಿಸಿ ಅಂತ ಹೇಳ್ಬಿಟ್ಟು. ನೀವು ಇಲ್ಲಿವರೆಗೂ ಇಷ್ಟು ದೂರ ಬರ್ತಿರಲ್ಲ, ಅಲ್ಲೇ ಹೋಗಿ ಎಲ್ಲ ಥರದ್ದು ಅಲ್ಲೂ ಮಾಹಿತಿ ಕೊಡ್ತಾರೆ ಅಂದಾಗ ನಾನು ಮೊದಲಿಗೆ ಬಂದಾಗ ಶಿವಶಂಕರ್ ಸರ್ನೇ ಭೇಟಿಯಾಗಿದ್ದು. ಅದೇ ಸಂದರ್ಭದಲ್ಲಿ ಅವ್ರು ಹಿಂಗಿದೆ, ನಾವು ಇನ್ಫಾರ್ಮ್ ಮಾಡ್ತೀವಿ, ನಿಮಗೆ ಅಣಬೆ ಬೇಸಾಯ ಇದೆ, ನೀವು ಮಾಡಿ, ಅದ್ರ ಜೊತೆಗೆ ಮಾಡಿ ನೋಡಿ, ಇದು ಒಂದು ಉದ್ಯಮವಾಗಿ ನೀವು ಮಾಡ್ಕೊಬೋದು ಅಂತ ಹೇಳಿದಾಗ, ಸರಿ ಸರ್ ಬರ್ತೀವಿ, ಆದರೆ ನಾವು ಇಬ್ರು ಬರ್ತೀವಿ ಸರ್ ಒಟ್ಟಿಗೆನೆ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮಾಡ್ತೀವಿ ಅಂತ ಹೇಳಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದ್ದೆ. ಅವರು ನಮಗೆ ಹೆಚ್ಚು ಕಡಿಮೆ ಕೊರೋನಾ ಬರೋಕ್ಕಿಂತ ಇನ್ನೂ ಒಂದು 2-3 ತಿಂಗಳಿದ್ದಂಗೆ ಅವಾಗಲೇ ನಮಗೆ ಕರೆಸಿ 1 ತಿಂಗಳುಗಳ ಕಾಲ ಅವರು ನಮಗೆ ತರಬೇತಿಯನ್ನು ಕೊಟ್ಟರು. ನಾವು ಅಂದ್ಕೊಂಡಿದ್ದು ಅಂದರೆ ಅವಾಗೇನು ನಾವು ಮತ್ತೆ ಶುರು ಮಾಡಿರಲಿಲ್ಲ, ಟ್ರೈನಿಂಗ್ ತಗೊಂಡ್ರು, ನೋಡೋಣ ಅಂತ ಹೇಳಿ ಹಾಗೆ ಇದು ಮಾಡ್ಕೊಂಡು ಬಂದಿದ್ದು. ಯಾವಾಗ ಕೊರೋನಾ ಎಲ್ಲ ಮುಗೀತು, ನೋಡೋಣ ಬೇರೆ ಒಂದು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಅಣಬೆಯನ್ನು ಬೆಳೆಯೋಣ ಫಸ್ಟಿಗೆ, ಹಿಂಗಾಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಆವಾಗ ಶುರು ಮಾಡಿದ್ದು ಸರ್. ಈಗ ಅಣಬೆ ಬೇಸಾಯದ ಬಗ್ಗೆ ಕಲಿಬೇಕು ಅಂತ ಹೇಳಿ ನಿಮಗೆ ಅನ್ನಿಸ್ತು ಅಥವಾ ಶಿವಶಂಕರ್ ಅವ್ರು ಹೇಳಿದ ಮೇಲೆ ಅನ್ನಿಸ್ತು? ಇಲ್ಲ ಸರ್, ಅದು ಅವರು ಶಿವಶಂಕರ್ ಸಾರೇ ಗೈಡೆನ್ಸ್ ಕೊಟ್ಟಿದ್ದು, ಮಾಡಿ ನೋಡಿ ಈ ತರ ಚೆನ್ನಾಗಿದೆ, ಮತ್ತೆ ಉದ್ದಿಮೆಯಾಗಿ ಕನ್ವರ್ಟ್ ಮಾಡ್ಕೊಬಹುದು, ಯಾರು ಕೂಡ ಬೆಳಿತಾ ಇಲ್ಲ, ಹೀಗಿದೆ ಮಾಡಿ ನೋಡಿ ಅಂತ ಹೇಳಿದ್ರು. ನಾವು ಒಂದು ಅವಾಗ ಆ ಸಮಯದಲ್ಲಿ ಸ್ವಲ್ಪ ಫ್ರೀ ಆಗಿದ್ದು, ಶಾಲೆಗಳು ಕೂಡ ಅಷ್ಟಾಗೇನು ನಡೀತಾ ಇರ್ಲಿಲ್ಲ. ಹಾಗಾಗಿ ನಾವು ಒಂದು ಪ್ರಯತ್ನ ಮಾಡಿ ನೋಡೋಣ, ಎಲ್ಲ ಇಲ್ಲೇ ಟ್ರೈನಿಂಗ್ ಕೊಡ್ತಾರಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಅಂತ ಹೇಳಿದ್ರೆ ಸರ್, ಈ ಕೊರೋನಾ ಬಂದಾದ್ಮೇಲೆ ತುಂಬಾ ಜನರ ಉದ್ಯೋಗಗಳನ್ನ ಕಳೆದುಕೊಂಡಿದ್ದಾರೆ. ಉದ್ಯೋಗ ಇಲ್ಲ ಅಂತ ಹೇಳಿದ್ರೆ ಈಗ ದಿನ ಉದ್ಯೋಗನ ಇದ್ ಮಾಡ್ಕೊಂಡು ನಾವೀಗ ಒಂದು ತಿಂಗಳಿಗೆ ಇಷ್ಟು ಪೇಮೆಂಟ್ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಇರ್ತೀವಲ್ಲ, ಅದಕ್ಕೆ ತುಂಬಾ ಜನಕ್ಕೆ ಹೊಡ್ತಾ ಬಿದ್ದಾಗ ಯಾರನ್ನು ಸೇವಿಂಗ್ ಅಂತ ಹೇಳಿ ತುಂಬಾ ಅಮೌಂಟ್ ಏನ್ ಮಾಡಿ ಇಟ್ಕೊಂಡಿರಲ್ಲ. ಇದು ಯಾವ್ದೇ ತರ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ದಲೆ ಯಾವ ಉದ್ದಿಮೆನ ಮಾಡಿ ನಾವು ಆದಾಯನ ಗಳಿಸ್ಬೋದು ಅಂತ ಅಂದಾಗ ಶಿವಶಂಕರ್ ನಮಗೊಂದು ಈ ಗೈಡೆನ್ಸ್ ಕೊಟ್ಟಲ್ಲ, ನಾವ್ ಯಾಕೆ ಟ್ರೈ ಮಾಡ್ಬೋದು, ಯಾಕಂತ ಹೇಳಿದ್ರೆ ಭತ್ತದ ಹುಲ್ಲು ಎಲ್ಲ ಇಲ್ಲೇ ಸಿಗುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಸರ್ ನಮಗೆ ಈ ಅಣಬೆ ಬೆಳೆನ ಮಾಡ್ಬೇಕು ಅನ್ನೋದು ಬಂದಿದ್ದು. ಈ ಅಣಬೆ ತರಬೇತಿಯನ್ನ ಪಡೆದಕ್ಕಿಂತ ಮೊದಲು ಅಣಬೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿತ್ತು? ಖಂಡಿತ ಏನೂ ಗೊತ್ತಿರ್ಲಿಲ್ಲ ಸರ್, ನಮ್ಗೆ ಅದ್ರ ಬಗ್ಗೆ ಗೊತ್ತಿರ್ಲಿಲ್ಲ. ಮತ್ತೆ ಇವಾಗ ನಮ್ಮ ತೋಟದಲ್ಲಿ ಕೂಡ ನಾವು ಬೆಳೀತಾ ಇದ್ರು ಕೂಡ ನಮ್ಮ ತೋಟದಲ್ಲಿ ನ್ಯಾಚುರಲ್ ಆಗಿ ಸಿಗುವಂತ ಅಣಬೆನೂ ಕೂಡ, ಯಾಕೆಂದ್ರೆ 1000 ಜಾತಿ ವಿಷ ಅಣಬೆ ಅಂತ ಇದೆ ಅಂತ ಹೇಳಿದ್ರು. ಹಾಗಾಗಿ ನಾವು ಬೆಳೀತಾ ಇದ್ದಿದ್ದು ಇದೊಂದು ಮಾತ್ರ, ಆಯಿಸ್ಟರ್ ಮಶ್ರೂಮ್. ಹಾಗಾಗಿ ನಮಗೆ ಬೇರೆ ಮಶ್ರೂಮ್ ಅಂದ್ರೆ ಭೂಮಿನಲ್ಲಿ ಬೆಳೆಯುವಂತ ಮಶ್ರೂಮ್ ಬಗ್ಗೆ ನಮ್ಗೆ ಅವೇರ್ನೆಸ್ಸೇ ಇರಲಿಲ್ಲ ಅದ್ರ ಬಗ್ಗೆ. ನಮ್ಮ ತೋಟ ಪಕ್ಕ ಒಬ್ರು ಅಜ್ಜಿ ಇದ್ದಾರೆ, ಅವರು ನಮ್ಮ ತೋಟದಲ್ಲಿ ಬಂದ್ರೆ ಯಾವಾಗ್ಲೂ ಮಳೆ ಬಂದ ಸಂದರ್ಭದಲ್ಲಿ ಅದನ್ನ ಬಂದು ಕಿತ್ಕೊಂಡು ಹೋಗ್ತಾ ಇದ್ರು. ಅದನ್ನ ನಾವು ನೋಡ್ಬಿಟ್ಟು, ಅಜ್ಜಿ ಇದನ್ನ ತಿನ್ಬೋದಾ, ನೀನ್ ಬೆಳಿತೀಯಲ್ಲಪ್ಪ, ಆ ಅಣಬೆಗಿಂತಲೂ ಇದಿನ್ನೂ ಚೆನ್ನಾಗಿರುತ್ತೆ, ತಿನ್ಬೋದು ಅಂತ ಹೇಳಿದ ಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದನ್ನ ಕಿತ್ಕೊಂಡು ತಿಂತಾ ಇದ್ರು ತಗೊಂಡೋಗಿ ಅದನ್ನೇ ನಾವು ತಗೊಬಂದು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ದು. ನಾವು ಅಲ್ಲಿವರೆಗೂ ಸಹಿತ ನಾವು ಅಣಬೆನೇ ತಿಂದ. ತರಬೇತಿ ಸುಮಾರು 25 ದಿವಸ ಇತ್ತು ಅಂತ ಹೇಳಿ ಹೇಳಿದ್ರಿ. 25 ದಿವಸಗಳ ತರಬೇತಿಯಲ್ಲಿ ಅಣಬೆ ಬಗ್ಗೆ ನೀವು ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು? ಸರ್, ನನಗೆ ತುಂಬಾನೇ ಅದರಲ್ಲಿ ಅನುಕೂಲ ಆಗಿದೆ. ನಾವಲ್ಲಿ ಫಸ್ಟ್ ನೆಗ್ಲೆಕ್ಟ್ ಮಾಡಿದ್ದೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂರ್ಬೇಕಲ್ಲ ಅಂತ ಹೇಳ್ಬಿಟ್ಟು ವ್ಯವಸ್ಥಿತವಾಗಿ ತುಂಬಾ ಚೆನ್ನಾಗಿ ಮಶ್ರೂಮ್ ಬಗ್ಗೆ ನಾಲೆಡ್ಜ್ ಇರೋರ್ನ, ಯಾರ್ಯಾರನ್ನೆಲ್ಲ ಸೈಂಟಿಸ್ಟ್ಗಳನ್ನ ಕರೆಸ್ಬೋದು ಅಷ್ಟು ಜನನು ಪ್ರತಿ ದಿವಸನೂ ಬೇರೆ ಬೇರೆಯವರನ್ನ ಇಂಟ್ರೊಡ್ಯೂಸ್ ಮಾಡಿ ಶಿವಶಂಕರ್ ಸರ್ ಕರೆಸಿ ಅದ್ರ ಮಹತ್ವ ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ. ಅವ್ರು ಯಾಕೆ ಅಷ್ಟು ಇದನ್ನ ತಗೊಂಡು ಮಾಡಿದ್ದಾರೆ ಅನ್ನೋ ಒಂದಿದಕ್ಕೆ. ಅಂದ್ರೆ ಬೇರೆ ಬೇರೆಯವ್ರನ್ನೇ ಕಾನ್ಸೆಪ್ಟ್, ಬಟನ್ ಮಶ್ರೂಮ್ಸ್ ಬೆಳೆದಿರೋರಾಗಿರ್ಬೋದು ಅಥವಾ ಆಯಿಸ್ಟರ್ ಮಶ್ರೂಮ್ ಬೆಳೆದಿರೋರಾಗಿರ್ಬೋದು, ಮತ್ತೆ ಅದರಲ್ಲಿ ತಗಲುವಂಥ ರೋಗಗಳು ಮತ್ತು ಅದು ಹೇಗೆ ಬರುತ್ತೆ ಅನ್ನೋದಕ್ಕೆ ಸೈಂಟಿಸ್ಟ್ಗಳನ್ನ ಕರೆಸೋದಾಗಿರ್ಬೋದು, ಎಲ್ಲರನ್ನೂ ಕರೆಸಿ ಪ್ರತಿ ದಿವಸನೂ ಅದ್ರದ್ದೇ ಬಗ್ಗೆ ವಿಚಾರಧಾರೆಗಳನ್ನ ಮುಟ್ಸಿದಾರೆ ಸರ್. ಆ ಒಂದು ಇದ್ರೊಳಗಡೆ ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು ಕಾವ್ಯ ನಿಮ್ಗೆ? ಯಾಕೆಂದ್ರೆ ಅಣಬೆ ತಿಂದು ಕೂಡ ನಿಮಗೆ ಗೊತ್ತಿರಲಿಲ್ಲ, ನೋಡಿಯೂ ಕೂಡ ಗೊತ್ತಿರಲಿಲ್ಲ, ಪರಿಚಯನೇ ಇಲ್ಲದ್ರ ಬಗ್ಗೆ ಕಲೀಲಿಕ್ಕೆ ಅಂತ ಹೇಳಿ ನೀವು ಹೋದ್ರಿ ಅಲ್ವಾ? ಏನೇನು ಕಲೀಲಿಕ್ಕೆ ಸಾಧ್ಯ ಆಯ್ತು ಅಲ್ಲಿ?
ಫಸ್ಟ್ ಹಣಬೆಯಲ್ಲಿ ಏನ್ ಅಂಶಗಳಿದೆ, ನಮ್ಮ ದೇಹಕ್ಕೆ ಅದು ಎಷ್ಟು ಬೇಕು, ನಾವ್ ಏನ್ ಇದುವರೆಗೂ ಮಿಸ್ ಮಾಡ್ಕೊಂಡಿದೀವಿ, ಇದನ್ನ ತಿಳ್ಕೊಂಡ್ವಿ ಸರ್. ಅದಾದ್ಮೇಲೆ ಹಣಬೆನ ಹೇಗ್ ಬೆಳಿಬೋದು, ಅಣಬೆ ಈಗ ಬೆಳೆದಾದ್ಮೇಲೂ ಸಹ ಫಸ್ಟ್ ನಾವುಗಳು ಹೇಗ್ ಟೇಸ್ಟ್ ಮಾಡ್ಬೇಕು ಅನ್ನೋದನ್ನ ನಮ್ಗೆ ಮೇನ್ ಇದ್ ಮಾಡಿದ್ದೇನೆ. ನೀವುಗಳು ಹಣಬೆ ತಿನ್ನಲ್ವಾ, ನಿಮಗೆ ಫಸ್ಟ್ ಇದ್ ಮಾಡ್ಬೇಕು ಅನ್ಕೊಂಡು ಅದನ್ನ ರೆಸಿಪಿನೂ ಸಹ ಮಾಡ್ಸಿದಾರೆ ಸರ್ ಹಣಬೆನ. ಸೊ ಅಲ್ಲೇ ಫಸ್ಟ್ ನಾವು ಹಣಬೆ ಹೇಗಿರುತ್ತೆ ಏನು ಎತ್ತ ಅಂತ ಇದ್ ಮಾಡಿದ್ದು. ಮತ್ತೆ ಅದ್ರದ್ದು ರೋಗಗಳು ಯಾವ ತರ ಬರುತ್ತೆ, ಹಣಬೆ ಇದನ್ನ ಇದ್ ಮಾಡಿದ್ರೆ ಟೆಂಪ್ರೇಚರ್ ಆಗಿರ್ಬೋದು, ಪ್ರತಿ ಒಂದು ಸರ್ ದಿನ ಈಗ ಏನ್ 25 ದಿನ ಇತ್ತು, 25 ದಿನನೂ ಸಹ ನಮಗೆ ಹೊಸ ಹೊಸ ತರನೇ ಇತ್ತು ಸರ್ ಕ್ಲಾಸಸ್ಗಳು. ಇವತ್ ಬಂದವ್ರು ನಾಳೆ ರಿಪೀಟ್ ಇಲ್ಲ. ಲಾಸ್ಟಿಗೆ ಒಂದ್ 2 ದಿನ ಡೆಮೋಸ್ಟ್ರೇಷನ್ ಕೊಟ್ರು, ಅದು ಹೇಗ್ ಮಾಡ್ಬೇಕು ಅನ್ನೋದು. ಅದರ್ವೈಸ್ ಒಂದೊಂದ್ ದಿನಾನು ಬೇರೆಯವ್ರನ್ನ ಕರ್ಸಿ ತಿಳಿಯೋದು ತುಂಬಾ ಇದೆ ಸರ್. ಅದ್ರಲ್ಲಿ ಏನ್ ಸ್ಟಾರ್ಟಿಂಗ್ ಡಿಸೀಸಸ್ ಗಳಂತ ಹೇಳಿದ್ರಲ್ಲ, ಈ ತರ ತುಂಬಾ ಬರುತ್ತೆ. ಸ್ಟಾರ್ಟಿಂಗ್ ನಾನು ಮಾಡುವಾಗ ಹಣಬೆನ ಮಾಡ್ತೀನಿ ಅಂತ ಖುಷಿಯಾಗಿ ಮಾಡ್ತೀನಿ, ಅಷ್ಟೇ ಖುಷಿಯಾಗಿ ಚೆನ್ನಾಗಿ ಹಣಬೆ ಬರುತ್ತೆ ನನಗೆ. ನಾನೇನ್ ಮಾಡಿದೀನಲ್ಲ, ಸೊ ಅದು ತುಂಬಾ ಚೆನ್ನಾಗಿ ಬಂತು ನನಗೆ ಹಣಬೆ. 2 kg ಮಾಡಿರೋದ್ರಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಮೈಸಿಲಿನ್ ಗ್ರೋತ್ ಆಗಿತ್ತು. ತುಂಬಾ ಚೆನ್ನಾಗಿ ಹಣಬೆ ಬಂತು ಸರ್. ಒಂದ್ 2-3 ಸಲ ನನಗೆ ತುಂಬಾ ಚೆನ್ನಾಗಿ ಬಂತು. ಅದಾದ್ಮೇಲೆ ಗೊತ್ತಾಯ್ತು ನಮಗೆ, ಓ ಹಣಬೆಲಿ ಈ ತರನು ಬರುತ್ತಾ, ಇದ್ರಲ್ಲಿ ಯಾವ್ಯಾವ ತರ ರೋಗ ಬರುತ್ತೆ. ಅವ್ರು ಹೇಳಿರೋದಕ್ಕಿಂತ ನಾವು ಕಲ್ತ್ಕೊಂಡು ಹೋಗ್ತಿದ್ರೆ ಸರ್ ಹಣಬೆಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಏನೇ ಆದ್ರೂ ಥಿಯರಿನೇ, ಪ್ರಾಕ್ಟಿಕಲಿಗೆ ಬಂದಾಗ ನಾವೇ ಅದ್ರ ಬಗ್ಗೆ ತಿಳ್ಕೊಂಡು ಹೋಗ್ತಾ ಇದ್ರೆ ಸೈಂಟಿಸ್ಟ್ಗಳು ಇರ್ತಾರಲ್ಲ, ಸೊ ಆ ಈಕ್ವಲ್ ಇದಕ್ಕಿದಾಗ್ತೀವಿ ಸರ್. ಅಣಬೆ ಬೇಸಾಯ ಮಾಡ್ತಕ್ಕಂಥದ್ದು ಅಥವಾ ಅಣಬೆ ಬೆಳೆಯುವಂಥದ್ದು ನೀವ್ ಹೇಗೆ ಮಾಡ್ತಾ ಇದ್ದೀರಾ ಹೇಳಿ ಅದ್ರ ಬಗ್ಗೆ. ಸರ್, ಮೊದಲಿಗೆ ನಾವು ಶುರು ಮಾಡಿದಾಗ ಭತ್ತದ ಹುಲ್ಲನ್ನು ಮೊದಲು ಒಳ್ಳೆ ಹುಲ್ಲನ್ನು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರು. ಹಾಗಾಗಿ ನಮಗೆ ಅಲ್ಲಿ ತೋಟದಲ್ಲೇ ಅಕ್ಕಪಕ್ಕ ಗದ್ದೆಗಳಿರೋದ್ರಿಂದ ನಾವು ಅಲ್ಲೇ ಬೆಳೆದಂಥ ರೈತರ ಹತ್ರ ಭತ್ತದ ಹುಲ್ಲನ್ನು ಪರ್ಚೇಸ್ ಮಾಡಿದ್ದೀವಿ. ತದನಂತರ ನಾವು ಅದನ್ನು ನಮ್ಗೆ ವರ್ಷ ಪೂರ್ತಿ ಎಷ್ಟು ಬೇಕೋ ಅಷ್ಟನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು 2-3 ಇಂಚಿನ ಹುಲ್ಲನ್ನು ಕಟ್ ಮಾಡ್ತೀವಿ ಮೊದಲಿಗೆ. ತದನಂತರ ಅದನ್ನು ಇವತ್ತು ಕಟ್ ಮಾಡ್ಕೊಂಡಿದೀವಿ, ನಾಳೆ ಮಾಡ್ತೀವಿ ಅಂತ ಅಂದರೆ ಆ ಹುಲ್ಲನ್ನು ಇಡೀ ರಾತ್ರಿ ನಾವು ನೆನೆಸ್ಬಿಡ್ತೀವಿ. ಕಾಮನ್ ಆಗಿ 8-10 ಅವರ್ಸ್ ನೆನೆ ಹಾಕ್ಬೇಕಂತ ಹೇಳ್ತಾರೆ. ಬೆಳಗ್ಗೆ 6 ಗಂಟೆಗೆ ಎದ್ಬಿಟ್ಟು ನೆನೆ ಹಾಕಿರೋ ನೀರನ್ನು ಸೋಸ್ತೀವಿ ಫುಲ್ಲು. ಅದನ್ನು ಸೋಸ್ಬಿಟ್ಟು ನಂತರ ಅದನ್ನು 1 ಅವರ್ ಬಿಡ್ತೀವಿ. ಅದಾದಮೇಲೆ ಹುಲ್ಲನ್ನು ನಾವು ಸ್ಟೀಮ್ ಥರ ಈ ಇಡ್ಲಿ ಎಲ್ಲ ಬೇಯಿಸ್ತೀವಲ್ಲ ಆ ರೀತಿಯಾಗಿ ನಾವು ಅದನ್ನು ಒಂದು 200 ಲೀಟ್ರ್ ಡ್ರಮ್ ಒಳಗಡೆ ಇಟ್ಬಿಟ್ಟು, ಕಬ್ಬಿಣ ಡ್ರಮ್ ಒಳಗಡೆ ಅದಕ್ಕೊಂದು ಅಟ್ಟೆ ಮಾಡಿಸಿದ್ವಿ. ಅಟ್ಟೆ ಮೇಲೆ ಆ ಹುಲ್ಲನ್ನು ಹಾಕಿಬಿಟ್ಟು 1-1.5 ಗಂಟೆ ಟೈಮ್ ನಾವು ಆ ಹುಲ್ಲನ್ನು ಬಾಯ್ಲ್ ಮಾಡ್ತೀವಿ. ಅಂದರೆ ಬೇಯಿಸೋದ್ರಿಂದ ಅದರೊಳಗಿರೋಂಥ ಅಂಶಗಳು, ಸೂಕ್ಷ್ಮಾಣು ಜೀವಿಗಳು ಏನೇನಿರುತ್ತೆ ಅಷ್ಟು ಕೂಡ ಸತ್ತೋಗುತ್ತೆ. ಹಾಗಾಗಿ ಅದನ್ನು ಸ್ಟರ್ಲೈಸೇಷನ್ ರೂಪದಲ್ಲಿ ಮಾಡ್ತೀವಿ. ಇದು ಸೋಕ್ ಮಾಡೋದು ಕೂಡ ಒಂದು ಸ್ಟರ್ಲೈಸೇಷನ್, ಇದು ಬೇಯಿಸೋದು ಕೂಡ ಒಂದು ಸ್ಟರ್ಲೈಸೇಷನ್ ಮೆಥಡಲ್ಲಿ ಮಾಡ್ತೀವಿ. ಹುಲ್ಲನ್ನು 1.5 ಗಂಟೆ ಬೇಯಿಸಿದ ನಂತರ ಮತ್ತೆ ಅದನ್ನು ಮೇಲ್ಗಡೆ ಹಬೆ ಬರ್ತಾ ಇರುತ್ತೆ, ಬೆಂದಿದ್ದು ಗೊತ್ತಾಗ್ಬಿಡುತ್ತೆ. ಆ ಟೈಮಲ್ಲಿ ನಾವು ತೆಗೆದುಬಿಟ್ಟು ಒಂದು ವಾತಾವರಣದಲ್ಲಿ ಅದನ್ನು ಆರಕ್ಕೆ ಹಾಕ್ತೀವಿ. ಒಣಗಿದ ನಂತರ ಅದು ಹುಲ್ಲನ್ನ ಹಿಂಡಿದ್ರೆ 80% ಅದರೊಳಗಡೆ ನೀರಿನಂಶ ಇದಾಗಿರ್ಬೇಕು, ಇನ್ನು 20% ಅಷ್ಟು ಇರಬೇಕು. ಅಷ್ಟನ್ನ ನಾವು ಬೆಡ್ಡಿಂಗ್ ಮಾಡೋದಕ್ಕೆ ತಗೊಳ್ತೀವಿ ಸರ್. ಅದಾದ ನಂತರ ಏನ್ ಮಾಡ್ತೀರಾ ಸರ್? ಅದಾದ ನಂತರ ಈಗ ಅದು ಹಣಬೆ ಏನು ನಮ್ಮನೆಯವ್ರು ಹೇಳಿದ್ರು, ಸೊ ಇವ್ರು ಹೇಳಿದ್ದು ಈಗ ನಾವು ಏನದು ಲಾರ್ಜ್ ಸ್ಕೇಲ್ ಬೆಳೀತಾ ಇದೀವಿ ಆ ಕಾನ್ಸೆಪ್ಟ್. ಇನ್ ಕೆಲವ್ರು ಇರ್ತಾರೆ, ಕೆಲವ್ರ ಮೈಂಡಲ್ಲೂ ಬಂದಿರುತ್ತೆ ಸಣ್ಣ ಪ್ರಮಾಣದಲ್ಲಿ ಹಣಬೆನ ಮಾಡ್ಕೋಬೇಕು ಅಂತ. ಯಾರನ್ನೇ ಆಗಿರ್ಬೋದು, ನಾನು ಹೇಳೋದು ದೊಡ್ಡ ಪ್ರಮಾಣದಲ್ಲಿ ಕೈ ಹಾಕಕ್ಕಿಂತ ಫಸ್ಟ್ ನಾವು ಸಣ್ಣ ಪ್ರಮಾಣದಲ್ಲಿ ಬೆಳ್ಕೊಂಡ್ರೆ, ಈಗ ಡ್ರಮ್ಗಳೆಲ್ಲ ನೆಸಿಟ್ಟಿರಲ್ಲ, ಮಾಮೂಲಿ ಪಾತ್ರೆಯಲ್ಲಿ ನೆನೆ ಹಾಕಿ ನಮ್ಗೆ ಎಷ್ಟು ಪ್ರಮಾಣದಲ್ಲಿ ಪಾತ್ರೆಯಲ್ಲೇ ಬೇಯಿಸ್ಕೋಬಹುದು ಸರ್. 2 kg ಆದ್ರೆ ಡ್ರಮ್ಗಳು ನೆಸಿಟ್ಟಿರಲ್ಲ, ಪಾತ್ರೆಯಲ್ಲೇ ಬೇಯಿಸ್ಕೊಂಡು ನೀಟಾಗಿರೋದೊಂದು ಟಾರ್ಪಲ್ ತರ ಚಿಕ್ಕ ಟಾರ್ಪಲ್ನ ನೀಟಾಗಿ ಎಲ್ಲ ಒರೆಸಿ ಇದನ್ನ ಒಣೆ ಹಾಕಿ ಆ ಹುಲ್ಲನ್ನ ಹಿಂಡಿ ನೋಡ್ಬೇಕು ಸರ್. ಹುಲ್ಲು ಯಾವ ಹದಕ್ಕಿರ್ಬೇಕಂದ್ರೆ, ಹಿಂಡಿದ್ರೆ ಅದರಲ್ಲಿ ಕೈಲಿ ತೇವಾಂಶ ಬರ್ಬೇಕೆ ಹೊರತು ಯಾವ್ದೇ ತರ ನೀರ್ ಬರಬಾರ್ದು. ಹಿಂಡಿದ್ರೆ ಆ ಪ್ರಮಾಣದಲ್ಲಿರೋ ಹುಲ್ಲನ್ನ 12/18 ಕವರ್ಸ್ ಬರುತ್ತೆ ಸರ್. ಆ ಕವರ್ಸ್ ಅನ್ನ ರೌಂಡ್ ಶೇಪ್ ಅಲ್ಲಿ ಕೆಳಗಡೆ ರಬ್ಬರ್ ಹಾಕ್ಬಿಟ್ಟು ಇದ್ ಮಾಡಿರ್ತೀವಿ. ಸೊ 1 ಲೇಯರ್ ಫುಲ್ ಹುಲ್ಲು ಹಾಕ್ತಿವಿ, 1-1.5 ಇಂಚಷ್ಟು ಹುಲ್ಲು ಹಾಕ್ಬಿಟ್ಟು ಅದ್ರ ಸುತ್ತ ಹಣಬೆ ಬೀಜ ಹಾಕ್ತಿವಿ. ಆಮೇಲೆ ಮತ್ತೆ 1-1.5 ಲೇಯರ್ ಅಷ್ಟು ಹುಲ್ಲು ಹಾಕಿ ಅದೇ ತರ 4 ಲೇಯರ್ಗಳು ಹಣಬೆ ಬೀಜ ಈ ತರ 4 ಲೇಯರ್ ಮಾಡಿ ಫುಲ್ ಕ್ಲೋಸ್ ಮಾಡಿ ಟೈಟ್ ಆಗಿ ರಬ್ಬರ್ ಬಂಡ್ ಹಾಕಿ ಮುಚ್ತೀವಿ ಸರ್. ಮುಚ್ಚಿದ ನಂತರ ಸೊ ಅದಕ್ಕೆ ಗಾಳಿ ಆಡೋದಕ್ಕೆ ಇದ್ಬೇಕು. ಬಟ್ ಆದ್ರೆ ಹೋಲ್ಸ್ಗಳನ್ನ ಮಾಡಿದ್ರೆ ಈ ಸೊಳ್ಳೆಗಳು, ಈ ನೊಣಗಳು ಹೋಗಿ ಕೂರುವಂತ ಚಾನ್ಸಸ್ ಇರುತ್ತೆ. ಆಗ ಬೆಡ್ ಹಾಳಾಗುತ್ತೆ, ಇದರಿಂದ ರೋಗ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಅದಕ್ಕೆ ಹತ್ತಿ, ನಾನ್ ಅಬ್ಸರ್ವಿಂಗ್ ಹತ್ತಿ ಬರುತ್ತೆ. ಸೊ ಆ ಹತ್ತಿನ ಹೋಲ್ ಮಾಡ್ತೀವಿ. ಟೋಟಲ್ 1 ಬೆಡ್ಡಿಗೆ 9 ಹೋಲ್ ಮಾಡ್ತೀವಿ ಸರ್. ಸುತ್ತ 3 ಈಗ ಡೈರೆಕ್ಷನ್ ಅಲ್ಲಿ ತ್ರಿಕೋನಾಕಾರದಲ್ಲಿ 3 ಡೈರೆಕ್ಷನ್ ಅಲ್ಲಿ 3 ಹೋಲ್ ತರ ಈ ತರ 9 ಹೋಲ್ಗಳನ್ನ ಮಾಡ್ತೀವಿ ಸರ್. ಈ ಹೋಲ್ ಮಾಡಿದ ಬೆಡ್ಗಳನ್ನ ಏನ್ ಡಾರ್ಕ್ ರೂಮ್ ಇರುತ್ತೆ, ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದಾದ್ರೆ ಡಾರ್ಕ್ ರೂಮ್ ಇವೆಲ್ಲ ನೆಸಿಟಿ ಇರಲ್ಲ. ಮಾಮೂಲಿಯಾಗೇನೆ ಒಂದು ಟೇಬಲ್ ಇಟ್ಬಿಟ್ಟು ಅದ್ರ ಮೇಲೆ ಬೆಡ್ಡಿಂಗ್ಸ್ ಗಳನ್ನ ಜೋಡಿಸ್ಕೊಂಡ್ರು ಆಗುತ್ತೆ. ಅದಾದ್ಮೇಲೆ ಸ್ವಲ್ಪ ದಿನ ಇದ್ ಮಾಡ್ಬೋದು. ಬಟ್ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡೋದಾದ್ರೆ ಹ್ಯಾಂಗಿಂಗ್ ಸಿಸ್ಟಮ್ಸ್ ಗಳನ್ನ ಮಾಡ್ಕೊಂಡಿದೀವಿ ನಾವು. ಅದ್ರಲ್ಲಿ ಈಗ ಯಾವ ತರ ಅಂತ ಹೇಳಿದ್ರೆ ನಿಮ್ಗೆ ಐಡಿಯಾಸ್ ಬರ್ಬೇಕಂದ್ರೆ, ಹಿಂದಿನ ಕಾಲದಲ್ಲಿ ಮೊಸರು ಗಡಿಗೆಗಳನ್ನ ಹಿಡೋದಕ್ಕೆ ತೂಗಾಕೋದಕ್ಕೆ ಇದ್ ಮಾಡ್ತಿದ್ರು, ಹ್ಯಾಂಗಿಂಗ್ ಮಾಡ್ತಿದ್ರು ಒಂದ್ರ ಮೇಲೆ ಒಂದು. ಈ ತರ ನಾವು ಹ್ಯಾಂಗಿಂಗ್ ಗಳನ್ನ ಮಾಡ್ಕೊಂಡಿದೀವಿ ಸರ್. ಅದನ್ನ ಡಾರ್ಕ್ ರೂಮ್ ಅಲ್ಲಿ ಹ್ಯಾಂಗ್ ಮಾಡ್ತೀವಿ.
ಒಂದ್ರ ಮೇಲೆ ಒಂದು ಈ ತರ ಒಂದು ಹಗ್ಗಕ್ಕೆ 5ರಿಂದ 6 ಹ್ಯಾಂಗ್ ಮಾಡ್ತೀವಿ. ಅದನ್ನ 18 ದಿನಗಳ ತನಕ ಮುಚ್ಚಿಟ್ರೆ ನಾವು ಮತ್ತೆ ಇನ್ನು 18 ದಿನ ತನಕ ಅಲ್ಲಿ ಓಡಾಡಕ್ ಹೋಗಲ್ಲ. ಅದು ಮೈಸಿಲಿನ್ ಗ್ರೋತ್ ಆಗಿರೋದು 18 ದಿನಕ್ಕೆ ಹೋದಾಗ ಮೈಸಿಲಿನ್ ಫುಲ್ ನಿಮಗೆ ಯಾವ ತರ ಒಂದು ಫುಲ್ ಕೆನೆ ಬಂದಾಗ ಹಾಲು ಯಾವ ಕಲರ್ ಇದಾಗಿರುತ್ತೆ ಆ ತರ ಫುಲ್ ಮೊಸರುಗಟ್ಟಿರೋ ತರ ಬರುತ್ತೆ ಸರ್ ನಿಮಗೆ ಆ ಬೆಡ್ಡಿಂಗ್ಸ್ಗಳು. ಅದನ್ನ ನಾವು ಸ್ವಲ್ಪ ಗಾಳಿ ಬೆಳಕು ಈ ತರ ಇರುವಂತಹ ಪ್ಲೇಸಿಗೆ ನಾವು ಶಿಫ್ಟಿಂಗ್ ಮಾಡ್ಕೊಂಡು ಹತ್ತಿಗಳನ್ನ ರಿಮೂವ್ ಮಾಡ್ತೀವಿ. ರಿಮೂವ್ ಮಾಡಿ ಆ ನಂತರ ಅದ್ರಲ್ಲಿ 24 ದಿನ ತನಕ ವೇಟ್ ಮಾಡ್ತೀವಿ. ಸಣ್ಣದಾಗೆ ಮೊಗ್ಗುಗಳು ಬರುತ್ತೆ. ಅದರಿಂದ ನಿಮಗೆ ಗೊತ್ತಾಗುತ್ತೆ ಏನಾದ್ರು ಟೆಂಪ್ರೇಚರ್ ಜಾಸ್ತಿ ಇದೆ. ಈಗ ಮಶ್ರೂಮಿಗೆ 20ರಿಂದ 25 ಸೆಲ್ಸಿಯಸ್ ಟೆಂಪ್ರೇಚರ್ ಬೇಕಾಗುತ್ತೆ. ಅದ್ರದ್ದು ಅಂಶ ಏನಾದ್ರು ಜಾಸ್ತಿ ಆಯ್ತು, 25ಗಿಂತ ಮೇಲೋಯ್ತು, 28 ಈ ತರ ಏನಾರು ಆಯ್ತು ಅಂದ್ರೆ ಲೈಟ್ ಆಗಿ ಫಾಗರ್ ಟೈಪ್ ಅಲ್ಲಿ, ಹೇಗೆ ಅಂದ್ರೆ ಈಗ ಹಿಮ ಬೀಳುತ್ತಲ್ಲ ಆ ತರ ಸ್ಪ್ರೇ ಕೊಟ್ಕೋಬಹುದು ವಾಟರ್ದು. ನಾವ್ ಆ ತರ ಮಾಡ್ಕೊಂಡಿದೀವಿ. ಸಣ್ಣ ಪ್ರಮಾಣದಲ್ಲಿ ಬೆಳೆಯೋರು ಈ ಮಾಮೂಲಿ ಸ್ಪ್ರೇಯರ್ ಇದ್ ಬರುತ್ತಲ್ಲ ವಾಟರ್ದು, ಅದನ್ನ ಯೂಸ್ ಮಾಡ್ಕೊಂಡು ಬೇಕಾದ್ರೆ ಸ್ಪ್ರೇ ಮಾಡ್ಕೋಬಹುದು. ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಬಿಸಿಲಿದ್ರೆ ಮಾತ್ರ, ಇಲ್ಲ ಅಂದ್ರೆ ಯಾವ್ದೇ ತರದ ನಾವು ನೀರ್ ಕೊಡೋದಾಗಿರ್ಬೋದು ಈ ತರ ಏನು ಬೇಕಾಗಲ್ಲ. ಅದಾದ್ಮೇಲೆ ಸರ್ ನಮ್ಗೆ 24 ದಿನಕ್ಕೆಲ್ಲ ಚಿಕ್ಕದಾಗಿ ಮೊಳಕೆ ಬರುತ್ತೆ ಸರ್. ಟೆಂಪರೇಚರ್ ಏನಾದ್ರು ಜಾಸ್ತಿಯಾಗಿ ನಾವು ವಾಟರ್ ಸ್ಪ್ರೇ ಎಲ್ಲ ಕೊಟ್ರು ಸಹ ಕೆಲವೊಂದೊಂದ್ಸಲ ನಮಗೆ ನಮ್ಮ ಅನುಭವದ ಪ್ರಕಾರ 40 ದಿನಕ್ಕೂ ಮಶ್ರೂಮ್ ಬಂದಿರೋದಿದೆ ಸರ್. ನಮ್ಗೆ ಬೆಡ್ಡಿಂಗ್ ಏನಿದು ಇಷ್ಟು ಚೆನ್ನಾಗಿದೆ ಬಟ್ ಯಾವ್ದೇ ತರದ ಇದ್ ಬರ್ತಿಲ್ವಲ್ಲ, ಮೊಳಕೆ ಬರ್ತಿಲ್ವಲ್ಲ ಅಂತ ನಾವು ಅಬ್ಸರ್ವ್ ಮಾಡಿದಾಗ್ಲೂ 40 ದಿನಕ್ಕೆ ಬಂದಿದೆ ನಮಗೆ ಮಶ್ರೂಮ್ ಈ ತರ. ಅದಕ್ಕೆ ವೆದರ್ ಇದೆಯಲ್ಲ ಸರ್, ಅದು ತುಂಬಾ ಮುಖ್ಯ. ಒಂದೊಂದ್ಸಾರಿಗೆ ಮಂಜುನಾಥ್ ಎಷ್ಟು ಮಾಡ್ತೀರಾ ನೀವು? ಅಂದ್ರೆ ಎಷ್ಟು ಬರಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಮಾಡ್ತೀರಿ ಸರ್? ಮುಂಚೆ ಎಲ್ಲ ನಾವು ರೆಗ್ಯುಲರ್ ಆಗಿ 30 kg ಕಾನ್ಸೆಪ್ಟ್ ಇಟ್ಕೊಂಡಿದ್ದು. ತಿಂಗಳಿಗೆ 60 kg ಮಾಡಬೇಕು. 15 ದಿವಸಕ್ಕೆ ಒಂದ್ ಬ್ಯಾಚ್ ಟೈಪ್, ಇನ್ನು 15 ದಿವಸಕ್ಕೆ ಒಂದ್ ಬ್ಯಾಚ್ ಟೈಪ್ ಅನ್ನಂಗೆ 30 kg ನಾವು ತರಿಸ್ಕೊಂಡು ಮಾಡುವು. ಅವಾಗ ನಾವಂದ್ರೆ ಆ ಮಶ್ರೂಮ್ ಖಾಲಿ ಆಗೋವರೆಗೂ ಇದನ್ನ ಬರ್ತಾ ಇರೋದು. ಎಷ್ಟೆಷ್ಟು ಬರೋದು ಅಷ್ಟಕ್ಕೆ ನಾವು 30 kg ಅಂತ ಅಂದ್ರೆ ನಮ್ಗೆ ಅರೌಂಡ್ 90ರಿಂದ 100 kg ಬಂದ್ಬಿಡೋದು. 30 kg ಹಾಕಿದಾಗ ನಮ್ಗೆ ಎಷ್ಟು ಕಸ್ಟಮರ್ಸ್ ಇದ್ರು ಅಷ್ಟಕ್ಕೆ ಮಾತ್ರ ನಾವು ಸೇಲ್ ಮಾಡ್ಕೊಂಡು ಬಾಕಿ ಕೆಲಸ ಮಾಡ್ಕೊಳ್ಳುವು. ಅದು ನಮಗೆ ರೆಗ್ಯುಲರ್ ಆಗಿ ಅಂದ್ರೆ ತಿಂಗಳಿಗೆ ನಾವು ಮಾಡ್ಕೊಂಡೇ ಹೋಗೋ 60 kg ಹಂಗೆ. ಇವಾಗ ನಾವೇನ್ ಮಾಡಿದ್ವಿ ಅಂದ್ರೆ ವಾರಕ್ಕೆ 30 kg ಹಾಕಿ ಕನ್ವರ್ಟ್ ಮಾಡಿದ್ವಿ. ವಾರಕ್ಕೆ 30 kg ಸೀಡ್ಸ್ ಅನ್ನ ಹಾಕುವಂಥದ್ದು. ಅದರಲ್ಲಿ 30 kg ಹಾಕಿದ್ರೆ ನಿಮ್ಗೆ ಬರ್ತಾನೆ ಇರುತ್ತೆ. ನಮಗೆ ಡೈಲಿ ಪ್ರೊಡಕ್ಷನ್ ಬಂದಂಗೆ ಅದು ಅವರೇಜ್ 7, 8, 10 kg ವರೆಗೂ ಬರೋ ಚಾನ್ಸಸ್ ಇರುತ್ತೆ. ನಮ್ಗೆ ಹೈಯೆಸ್ಟ್ ಅಂದ್ರೆ ನಾವು ಹಿಂದೆ ಪ್ರೀವಿಯಸ್ ಗಳಲ್ಲಿ 30 kg ಮಾಡಿದಾಗ 12 kg ವರೆಗೂ ಮಶ್ರೂಮ್ಸ್ ಬಂದಿದೆ. ನಾವು ಅಷ್ಟನ್ನು ಸೇಲ್ ಮಾಡಿದ್ವಿ. ಅದು ಬರೋದು ಒಂದು ವಾರ ಕಂಟಿನ್ಯೂಸ್ ಆಗಿ ಬಂದ್ಬಿಡುತ್ತೆ, ಆಮೇಲೆ ಮತ್ತೆ ಸ್ವಲ್ಪ ಸ್ಟಾಪ್ ಆಗ್ಬಿಡುತ್ತೆ. ಇವಾಗ ನಾವು ಮಾರ್ಕೆಟ್ನ ಇನ್ನೂ ಚೆನ್ನಾಗಿ ಕಂಡುಕೊಂಡಿರೋದ್ರಿಂದ ನಮ್ಗೀಗ ಡೈಲಿ ಪ್ರೊಡಕ್ಷನ್ಸ್, ಯಾಕೆಂದ್ರೆ ಈಗ ನಾವು ಡೈಲಿ ಸೇಲ್ ಮಾಡಲೇಬೇಕು. ಹಾಗಾಗಿ ನಾವು ಅದನ್ನ ಡೈಲಿ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ವಾರಕ್ಕೇನೆ ನಾವು ಇವಾಗ 30 kgಗೆ ಬಂದಿದ್ದೀವಿ. ಒಂದು ವಾರದಲ್ಲಿ 30 kg ಉತ್ಪಾದನೆ ಮಾಡ್ತಾ ಇದ್ರಿ ಈಗ. 30 kg ಅಂತ ಅಂದ್ರೆ ಬೀಜ 30 kg ಮಾಡ್ತಾ ಇದೀವಿ. ಅಲ್ಲಿಗೆ ನಾವು ತಿಂಗಳಿಗೆ 120 kg ಮಾಡ್ತಾ ಇದೀವಿ. 120 into 3 ಅಲ್ಲಿಗೆ ನಮಗೆ 300 kg ಮೇಲೆ ಹೊರಟೋಗುತ್ತೆ. ಆ ರೀತಿ ಅವಾಗ ಡೈಲಿ ನಮ್ಗೆ ಅವರೇಜ್ 10 kg ಹಂಗ್ ಬರುತ್ತೆ ಡೈಲಿ. ನಾವು ಆ ತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಹೋಯ್ತು ಅಂತ ಅಂದ್ರೆ ಡೈಲಿ 10 kg ಬರುತ್ತೆ. 10 kg ಆರಾಮ್ಸೆ ಸೇಲ್ ಮಾಡ್ಬೋದು ಸರಾಸರಿ. ಪ್ರತಿದಿನ ನಿಮ್ಗೆ ಕೊಯ್ಲು ಸಿಗೋ ಹಂಗೆ ಮಾಡ್ಕೊಳ್ತೀರಾ ಹೇಗೆ? ಅದೇ ಟೈಪ್ ಅಲ್ಲಿ ಮಾಡ್ತಾರೆ ಸರ್. ಅದಕ್ಕೋಸ್ಕರನೇ ವೀಕ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ. ಇವಾಗ ಈಗ ಅಣಬೆನಲ್ಲಿ ಸಾಕಷ್ಟು ವಿಧಗಳಿದಾವೆ. ನೀವು ಯಾವ ಅಣಬೆ ಬೇಸಾಯವನ್ನ ಮಾಡ್ತಾ ಇದ್ದೀರಿ ಸರ್? ಇವಾಗ ನಾವು ಆಯಿಸ್ಟರ್ ಮಶ್ರೂಮ್ ಅಂತ ಹೇಳಿ ಮಾಡ್ತಾ ಇದೀವಿ. ಅದರಲ್ಲಿ ನಮ್ಮಲ್ಲಿ ಜನಗಳು ಸ್ವಲ್ಪ ವೈಟ್ ಮಾತ್ರ ಈಗ ಮಶ್ರೂಮ್ ನೋಡಿದ್ದಾರೆ, ಅದರಲ್ಲಿ ಪಿಂಕ್ ನೋಡಿಲ್ಲ ಮತ್ತೆ ಯೆಲ್ಲೋ ನೋಡಿಲ್ಲ. ನಾವು ಈಗ ಮಾರ್ಕೆಟ್ ಅಲ್ಲಿ ಪಿಂಕ್ ಹಾಕಿದ್ರು ನೀವು ಕಲರ್ ಹೊಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿ ಮಾತಾಡೋಂತ ಒಂದಿದೆ. ಈಗ ನಾವು ಅದನ್ನು ಕನ್ವಿನ್ಸ್ ಮಾಡಿ ಇವಾಗ ಅವ್ರಿಗೆ ಹೇಳ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅದೇ ಇನ್ನು ಯೆಲ್ಲೋ ಇದೆ, ಬ್ಲೂ ಇದೆ, ಸಾಜರ್ ಕಾಜು ಇದೆ ಮಶ್ರೂಮ್ ಅಲ್ಲಿ 5 ವೆರೈಟಿ ಇದೆ ಈ ಮಶ್ರೂಮ್ಸ್ ಅಲ್ಲೇನೆ. ಅದು ಇಲ್ಲಿಯ ನಮ್ಮ ಜನಕ್ಕೆ ಅಷ್ಟು ಪರಿಚಯ ಇಲ್ಲ. ಹಾಗಾಗಿ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಪರಿಚಯ ಮಾಡೋಣ. ಮತ್ತೆ ಇಲ್ಲಿ ಹಾಸನಲ್ಲಿ ಕೂಡ ಈ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಈ ಲಾಸ್ಟ್ ಟೈಮ್ ಎಲ್ಲ ನಾವು ಅದರಲ್ಲಿ ಲಾಸ್ ಅನ್ನ ಅನುಭವಿಸಿದೀವಿ. ಯಾಕೆಂದ್ರೆ 38 ಡಿಗ್ರಿ ವರೆಗೂ ಹೋಗಿತ್ತು. ನಾವೇನೇ ನೀರ್ ಕೊಟ್ರು ಇದ್ ಕೊಟ್ರು ಕೂಡ ಅದಕ್ಕೆ ಟೆಂಪರೇಚರ್ ಅವಾಯ್ಡ್ ಮಾಡಕ್ ಆಗಿಲ್ಲ. ಈ ವರ್ಷನೂ ಏನಾರ ಅದೇ ರೀತಿ ಆದ್ರೆ ಮಿಲ್ಕಿ ಅಂತ ಹೇಳಿ ಮಿಲ್ಕಿ ಮಶ್ರೂಮ್ ಅಂತ ಇದೆ ಕನ್ನಡದಲ್ಲಿ ಹಾಲಣಬೆ ಅಂತ ಹೇಳ್ತಾರೆ. ಈ ಆಯಿಸ್ಟರ್ಗೂ ಅಷ್ಟೇ ಕನ್ನಡದಲ್ಲಿ ಚಿಪ್ಪಣಬೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಸಿಪಿ ಅಣಬೆ ಅಂತಾನು ಸಹ ಹೇಳ್ತಾರೆ ಸರ್. ಹಾಗಾಗಿ ಈ ವರ್ಷ ಅದನ್ನ ಹಾಸನ್ಗೆ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀವಿ ಸರ್. ಈ ಅಣಬೆ ಬೇಸಾಯ ಬಹಳ ಹಿಂದಿನಿಂದಲೂ ಕೂಡ ಇದೆ. ತುಂಬಾ ಜನ ಮಾಡಿದ್ದಾರೆ, ಕೈ ಸುಟ್ಕೊಂಡಿದ್ದಾರೆ, ಕೆಲವರು ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ. ಎಲ್ಲಿ ಮಾರಬೇಕು, ಹೆಂಗ್ ಮಾರಬೇಕು ಅಂತ ಹೇಳಿ ಗೊತ್ತಾಗದೆ ಬಿಟ್ರ ಅಂತದ್ದು. ನೀವು ಎಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದೀರಾ, ಹೇಗೆ ಮಾರುಕಟ್ಟೆಯನ್ನು ಇದಕ್ಕೆ ಕಂಡ್ಕೊಂಡಿದ್ದೀರಾ ಸರ್? ಇದು ಮೊದಲಿಗೆ ನಮ್ಗೆ ಇದರಲ್ಲಿ ಉಪಯೋಗವನ್ನ ನಾವು ಕಂಡ್ಕೊಂಡಿದೀವಿ. ಮಶ್ರೂಮ್ ಅನ್ನ ಅಣಬೆನ ತಿಂದಲೇ ಇರೋಂಥವ್ರು ನಾವು ಅದನ್ನ ತಿಂದಿ ಅದರಲ್ಲಿ ಉಪಯೋಗವನ್ನ ನಾವು ಕಂಡ್ಕೊಂಡಿದೀವಿ. ಈಗ ಸರ್ವ ಜನ ಸುಖಿನ ಭವಂತು ಅನ್ನೋ ಹಂಗೆ ಅದರ ಉಪಯೋಗವನ್ನ ಎಲ್ಲರೂ ಬಳಸ್ಕೊಳ್ಳಿ. ಯಾಕೆಂದ್ರೆ ಬೆಳೆಯೋ ತೀರಾ ವಿರಳವಾಗಿದೆ ಸಾವಯವ ರೀತಿನಲ್ಲಿ ಬೆಳೆಯುವಂಥದ್ದು. ಎಲ್ಲ ತಿಂದು ಆಸ್ಪತ್ರೆಗಳಿಗೇನೆ ಕಟ್ಟುವಂಥದ್ದಾಗಿದೆ. ಇವತ್ತು ಚೆನ್ನಾಗಿ ಮಕ್ಳುಗಳು ಕೂಡ ಸದೃಢರಾಗಿಲ್ಲ.
ಹಾಗಾಗಿದೆ, ರೋಗ ಇದು ಜಾಸ್ತಿ ಆಗಿದೆ. ಆ ಒಂದು ದೃಷ್ಟಿನಲ್ಲಿ ನಮ್ಮ ತಂದೆಯವ್ರಿಗೂ ಕೂಡ 60 ವರ್ಷ ಅವ್ರು ವರ್ಕ್ ಮಾಡಿದ್ಮೇಲೆ BP ಮತ್ತೆ ಶುಗರ್ ಈ ಥರದ್ದು ಯಾವುದೂ ಇರಲಿಲ್ಲ. ಅದು ಅವ್ರಿಗೆ ಜಾಸ್ತಿ ಆದಾಗ ನಾವು ಇದರಲ್ಲಿ ಹೇಳಿದ್ರು BP ಮತ್ತೆ ಶುಗರ್ ಎಲ್ಲ ನಾರ್ಮಲಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅವ್ರ ದಿವಸಕ್ಕೆ 7-8 ಮಾತ್ರೆ ತಗೊಳ್ಳೋಂಥವ್ರು ಇವಾಗ ನಾರ್ಮಲಿಗೆ ಬಂದಿದ್ದಾರೆ. ಯಾವಾಗಲೂ ಅವ್ರದ್ದು BP ಮತ್ತು ಶುಗರ್ಸು ಕಡಿಮೆ ಒತ್ತಡದಲ್ಲೇ ಇರುತ್ತೆ. ಇದು ಅಷ್ಟು ಮಶ್ರೂಮ್ಸು ಅವಾಯ್ಡ್ ಮಾಡುತ್ತೆ ತಿನ್ನೋದ್ರಿಂದ. ಹಾಗಾಗಿ ನಮ್ಮಲ್ಲಿ ಉಳಿಯುವಂಥ ಮಶ್ರೂಮ್ಸನ್ನು ಅಥವಾ ನಾವು ಬೇಕು ಅಂದಾಗ ನಮ್ಮ ತಂದೆಯವ್ರಿಗೆ ಮಾಡ್ಕೊಡ್ತಾನೆ ಇರ್ತೀವಿ. ಮನೆಯಲ್ಲಿ ನಾವು ರೆಗ್ಯುಲರ್ ಆಗಿ ಇವಾಗ ಅಣಬೆನ ತಿಂತಾನೆ ಇರ್ತೀವಿ. ಹಾಗಾಗಿ ಅದನ್ನ ನೋಡಿದ ಮೇಲೆ ಎಷ್ಟೋ ಜನಕ್ಕೆ ನಾವು ಅದನ್ನ ಪ್ರಚಾರ ಮಾಡಿದ್ವಿ, ಈ ಮಶ್ರೂಮಿಂದ ಈ ತರ ಆಗುತ್ತೆ, ಉದಾಹರಣೆ ನಾವೇ ಇದೀವಿ ಅಂತ ಹೇಳ್ಬಿಟ್ಟು. ನಾವು ಅದಕ್ಕೋಸ್ಕರ ನಾವು ಕರಾಟೆ ಟೀಚರ್ ಆಗಿ ಇದ್ಕೊಂಡು 1 ಲಕ್ಷ ರೂಪಾಯಿವರೆಗೂ ಅರ್ನ್ ಮಾಡಿರೋವಂಥವ್ರು ಇವತ್ತು ಮಾರ್ಕೆಟಿಗೆ ಬಂದು ಇಳಿದು ನಾವು ಇದನ್ನ ಮಾಡ್ತಾ ಇದೀವಿ ಅಂತಂದ್ರೆ ತುಂಬಾ ಮುಜುಗರ ಇತ್ತು ನನ್ಗೆ. ನಾನು ಇಲ್ಲಿ ನಿಂತ್ಕೊಂಡು ಮಾರಾಟ ಮಾಡ್ಬೇಕಾ ಇಲ್ಲಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಈ ತರ ನಿಂತ್ಕೊಂಡು ಕನ್ವಿನ್ಸ್ ಮಾಡ್ಬೇಕಾ, ನಾನು ಒಬ್ಬ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದಾನು ಅನ್ನೋ ಒಂದು ಇದಿಟ್ಕೊಂಡಿದ್ರು ಕೂಡ ಇಲ್ಲ. ಇದು ನಾನು ಮಾಡ್ತಿರೋವಂಥದ್ದು ಒಳ್ಳೆ ಕೆಲಸ, ಇದು ಜನಗಳಿಗೆ ಬಳಕೆ ಮಾಡಬೇಕು. ಇದನ್ನ ನಮ್ಗೆ ಎಲ್ಲಿವರೆಗೂ ಸಾಧ್ಯನೋ 100 ಜನದಲ್ಲಿ 10 ಜನನಾದ್ರೂ ಇದು ಬಳಕೆ ಮಾಡ್ಕೋಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ಮತ್ತೆ ಒಳ್ಳೆ ಆಹಾರವನ್ನ ಸೇವಿಸ್ಬೇಕು. ಕೆಮಿಕಲ್ ಮೆಥಡ್ ಅಲ್ಲೂ ಕೂಡ ಮಾಡ್ತಾರೆ, ಬಟ್ ನಮ್ಗೆ ಅದ್ರದ್ದು ಆ ಮೆಥಡ್ ಹೇಳ್ಕೊಟ್ಟಿಲ್ಲ ನಮ್ಗೆ. ನಾವು ಮಾಡ್ತಾ ಇರೋವಂಥದ್ದೇ ಸಾವಯವದಲ್ಲಿ. ನಾವು ಅದಕ್ಕೋಸ್ಕರನೇ ಹುಲ್ಲನ್ನು ಕೂಡ ಬೇಯಿಸ್ತೀವಿ. ನಾವು ಕಮರ್ಷಿಯಲಿ ಆಗಿ ಕೇಳಿದಾಗ ನಿಮ್ನೆ ಯಾರು ಹುಲ್ಲನ್ನ ಬೇಸ್ ಮಾಡಿ ಅಂತ ಹೇಳಿರೋರು ಜನಗಳಿಗೇನೆ ಅದು ಗೊತ್ತಿರುತ್ತಾ, ನೀವು ಕೆಮಿಕಲ್ ಹಾಕಿ ಬೆಳೀರಿ ಅಂತಾನು ಕೂಡ ಅಂದಿದ್ರು. ಬಟ್ ನಾವು ಬೇರೆಯವರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹುಲ್ಲನ್ನ ಬೇಯಿಸಿ ಮಾಡ್ತಾ ಇದೀವಿ. ಪ್ರತಿ ಮಾರುಕಟ್ಟೆನಲ್ಲೂ ಇವಾಗ ನಾವು ಅದನ್ನ ಇದು ಮಾಡ್ತಾ ಇದೀವಿ. ನಮ್ಗೆ ಹಂಗಾಗಿ ಸೇಲ್ ಆಗ್ತಾ ಇದೆ. ತಿಂದವರು ಅದನ್ನ ಚೆನ್ನಾಗಿರೋದ್ರಿಂದಲೇ ನಮ್ಗೆ ಇವತ್ತಿಗೆ ಇನ್ನೂ ಅದನ್ನ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತವರೆಗೂ ಏನ್ ಸಮಸ್ಯೆ ಆಗಿಲ್ಲ ನಿಮ್ಗೆ? ಇಲ್ಲ ಸರ್, ಸಮಸ್ಯೆ ಆಗಿಲ್ಲ. ನೀವು ಕೇಳಿದ ಕ್ವಶನ್ಗೆ ನಾನು ಹೇಳ್ತೀನಿ ಏನಕ್ಕೆ ನಾವೀಗ 3 ವರ್ಷದಿಂದ ಅಣಬೆ ಬೆಳೀತಾ ಇದ್ವಿ, ಮಾರ್ಕೆಟಿಗೆ ಬಂದಿರ್ಲಿಲ್ಲ ಅನ್ನೋದು ಏಕ್ದಮ್ ನಾನು ಎಲ್ಲೋ ಒಂದು ಯೂಟ್ಯೂಬ್ ನೋಡಿದೆ ಅಥವಾ ಟ್ರೈನಿಂಗ್ ತಗೊಂಡ್ ಬಂದೆ, ಒಂದ 30 kg 40 kg ಸೀಡ್ಸ್ ತಗೊಂಡ್ ಬಂದೆ, ಮಶ್ರೂಮ್ ಬೀಜ ನಾನು ಅಣಬೆ ಮಾಡ್ಬಿಟ್ಟೆ. ಅದರಿಂದ ಬರೋ ಮಶ್ರೂಮ್ ನಾನು ಸೇಲ್ ಹೇಗ್ ಮಾಡ್ತೀನಿ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಅಂದ್ರೆ ಕೆಲವು ಜನಗಳಲ್ಲಿ ಈಗ ತುಂಬಾ ಜನ ಮಶ್ರೂಮ್ ಅಲ್ಲಿ ಬೆಳೆದು ಸರ್ ನಾವು ಬೆಳೆದಿದ್ವಿ ಇದೆಲ್ಲ ಸೇಲ್ ಆಗಲ್ಲ ಅನ್ನೋರೇ ತುಂಬಾ ಜನ ಇದ್ದಾರೆ. ಏನಕ್ಕೋಸ್ಕರ ಈ ಚಾಲೆಂಜ್ ನ ಫೇಸ್ ಮಾಡ್ತಾರೆ ಅಂದ್ರೆ ಸರ್, ನಾನ್ ಬೆಳೀತಾ ಇದೀನಿ ನನ್ ಬೆಳೆ ಅಂದ್ರೆ ಅದು ನನ್ ಜವಾಬ್ದಾರಿ ಆಗಿರುತ್ತೆ. ನಾನೇ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಮಾಡ್ಬೇಕೆ ಹೊರತು ಜನಗಳು ತಪ್ಪಲ್ಲ, ತಗೊಳಲ್ಲ ಅನ್ನೋದು ತಪ್ಪಲ್ಲ. ಯಾಕಂದ್ರೆ ಜನಗಳಿಗೆ ಅರಿವಿಲ್ಲ. ಈಗ ಏನು ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬಟನ್ ಮಶ್ರೂಮ್ ಈಸಿಯಾಗಿ ಸಿಗ್ತಿದೆ, ಮಶ್ರೂಮ್ ಅಂದ್ರೆ ಗುಂಡಣಬೆ ಅನ್ನೋ ತರ ಕೇಳ್ತಾರೆ. ಅದರ್ವೈಸ್ ನನ್ನ ಪ್ರಾಡಕ್ಟ್ ಅನ್ನ ನಾನ್ ಮಾರ್ಕೆಟ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸೊ ನಾವು ಟೈಮ್ ತಗೊಂಡಿದೀವಿ ಸರ್. ಏಕ್ದಮ್ ನಾವು ಜಾಸ್ತಿ ಬೆಳೆದು ಮಾರ್ಕೆಟಿಗೆ ಸಮಸ್ಯೆ ಆಗಿ ಲಾಸ್ ಆಯ್ತು ಅನ್ನೋ ತರನು ಮಾಡ್ಕೊಂಡಿಲ್ಲ ಸರ್. ನಮಗೆ ಎಷ್ಟು ಪ್ರಮಾಣದಲ್ಲಿ ನಮ್ಗೆ ಹೆಂಗ್ ಸೇಲ್ ಆಗುತ್ತೆ ನೋಡ್ಕೊಂಡು ಆ ಲೆವೆಲಿಗೆ ಮಾಡ್ಕೊಂಡು ಇಲ್ಲಿ ತನಕ ಸ್ಟುಡ್ಡಾಗಿ ನಿಂತು ಈಗ ರೆಗ್ಯುಲರ್ ಆಗಿ ಏನಿಲ್ಲ ಅಂದ್ರೂ ಸರ್ 5 ರಿಂದ 10 kg ಬೇರೆ ಹೊರಗಡೆಗೆ ಬೆಂಗಳೂರು ಆಗಿರ್ಬೋದು ಎಲ್ಲಿಗೂ ಟ್ರಾನ್ಸ್ಪೋರ್ಟೇಷನ್ ಕೊಡ್ದಲೆ ನಾವೇ ಇಲ್ಲಿ ಲೋಕಲ್ ಅಲ್ಲಿ ಮಾರ್ಕೆಟ್ ಮಾಡ್ತಿದೀವಿ ಸರ್. ಅಣಬೆ ಬೇಸಾಯದಲ್ಲಿ ಪ್ರಧಾನ ಪಾತ್ರ ನಿಮ್ದು ಮಂಜುನಾಥ್ ಅವ್ರದ್ದು ಸರ್. ಆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೇನ್ ಇರೋದೇ ನಮ್ಮ ಮನೆಯವ್ರದ್ದು ಸರ್. ನಾನು ಏನ್ ಇಲ್ಲಿ ಕುತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದಕ್ಕೂ ಮೇನ್ ಕಾರಣನೇ ನಮ್ಮ ಮನೆಯವರು. ನನಗೆ ಮದ್ವೆ ಆದೆ ಅಲ್ಲಿಂದಲೂ ನನಗೆ ಅವರು ನನ್ನ ಹಸ್ಬೆಂಡ್ ಆಗಿದ್ದು ನನಗೊಂದು ಗುರು ತರ ಇಟ್ಕೊಂಡು ನನ್ನನ್ನ ಈ ಲೆವೆಲಿಗೆ ತಂದಿದ್ದಾರೆ ಸರ್. ಪ್ರತಿಯೊಂದು ನಾನು ಏನೇ ಮಾಡ್ಕೊಂಡು ಇದುವರೆಗೂ ಬಂದಿದ್ದೀನಿ ಅಂತ ಹೇಳಿದ್ರು ಸಹ ನನಗೆ ಸಪೋರ್ಟ್ ಇರೋದೇ ನಮ್ಮ ಮನೆಯವರು ಸರ್. ಇಬ್ರು ಮಾಡ್ತೀವಿ. ಮುಖ್ಯ ಮೇನ್ ಅಂದ್ರೆ ನಮ್ಮ ಮನೆಯವ್ರಿಗೆ ಸರ್ ನಾನು ಇದ್ರದ್ದು ಇದು. ಬೆಳೆ ಪ್ರಾರಂಭ ಮಾಡಿದ್ಮೇಲೆ ಏನಾದ್ರೂ ಸಮಸ್ಯೆಗಳಾಗ್ತಕ್ಕಂಥದ್ದು, ರೋಗ ಬರ್ತಕ್ಕಂಥದ್ದು ಈ ತರ ಸಮಸ್ಯೆ ಇರುತ್ತೆ? ಹೌದು ಸರ್, ಇರುತ್ತೆ. ಅಂದ್ರೆ ಹುಲ್ಲನ್ನ ಕರೆಕ್ಟಾಗಿ ನೋಡ್ದಲ್ಲೇ ತರೋವಂಥದ್ದು, ಅದರಿಂದಲೂ ಇದಾಗುತ್ತೆ. ಆಮೇಲೆ ಹುಲ್ಲು ಸ್ಟರ್ಲೈಸೇಷನ್ ನಾವು ಬೇಯಿಸ್ತೀವಲ್ಲ, ಆವಾಗ ನಾವು ಕರೆಕ್ಟಾಗಿ ಬೇಯಿಸ್ಲಿಲ್ಲ ಅಂತ ಅಂದ್ರೂ ಇದಾಗುತ್ತೆ. ಮತ್ತೆ ಅಣಬೆ ಬೀಜಗಳನ್ನ ನಾವು ಕರೆಕ್ಟಾಗಿ ಚೆನ್ನಾಗಿದೆಯೋ ಇಲ್ವೋ ಅನ್ನೋದ್ರ ಮೇಲೂ ಕೂಡ ಅದು ಇದಾಗಿರುತ್ತೆ. ಎಲ್ಲವೂ ಕೂಡ ಮುಖ್ಯ ಆಗುತ್ತೆ ಸರ್. ಮತ್ತೆ ರೂಮು ಎಷ್ಟು ಕ್ಲೀನ್ ಆಗಿರುತ್ತೆ, ನಾವು ಮಾಡುವಂತಹ ರೂಮು ಜಾಗ ಎಲ್ಲವೂ ಕೂಡ ಅದಕ್ಕೆ ಸೂಟಬಲ್ ಆಗಿರ್ಬೇಕು. ಎಲ್ಲಿ ಜಾಗ ಚೆನ್ನಾಗಿರುತ್ತೋ, ಮುಂಚೆ ಎಲ್ಲ ಹೇಳ್ತಾ ಇದ್ರು ಕಾಡುಗಳಲ್ಲಿ ಹೊಲಗಳಲ್ಲಿ, ಅವಾಗ ಅಂದ್ರೆ ಯಾವುದೇ ರಾಸಾಯನಿಕಗಳನ್ನ ಬಳಸ್ತಾ ಇರಲಿಲ್ಲ, ಹುತ್ತದಲ್ಲಿ ಸಿಗೋದು. ಯಾಕೆ ಹುತ್ತದ ಮಣ್ಣು ಅದು ಮಾಡೋ ಅಂತದೇ ಇದರಿಂದ. ಅಂತ ಕಡೆ ಹೆಂಗ್ ಸಿಗ್ತಾ ಇತ್ತು ಅಂತ ಅಂದ್ರೆ ಅದು ತುಂಬಾ ಚೆನ್ನಾಗಿರುವಂತಹ ಜಾಗದಲ್ಲಿ ಬೆಳೀತಾ ಇತ್ತು. ಹಾಗಾಗಿ ಇದು ಕೂಡ ಆ ಪ್ಲೇಸ್ ಅಲ್ಲೇ ಹಾಗೆ ಇತ್ತು ಅಂತ ಅಂದ್ರೆ ಅದು ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಸರ್. ಎಲ್ಲೂ ಕೂಡ ಮೋಸ ಮಾಡಲ್ಲ. ನಾವು ಬೇರೆ ತರಕಾರಿ ಹಂಗೆ ಬೆಳೆಯಕ್ ಹೋಯ್ತು ಅಂತ ಅಂದ್ರೆ ಈ ಮಶ್ರೂಮ್ ಬರೋದಿಲ್ಲ. ಸೂಕ್ಷ್ಮವಾದಂತಹ ಒಂದು ಬೆಳೆ. ನಿಮ್ ಜೊತೆ ಎಷ್ಟು ಜನ ತರಬೇತಿ ಪಡ್ಕೊಂಡಿದ್ರು ಸರ್? ನನಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಮೊದಲೇ ಬ್ಯಾಚ್ ಅಲ್ಲಿ 25 ಜನ ತರಬೇತಿಯನ್ನ ಪಡ್ಕೊಂಡ್ರು. ಅದ್ರ ನೆಕ್ಸ್ಟ್ ಬ್ಯಾಚ್ ಅಲ್ಲೂ ಕೂಡ ಏನ್ 25 ದಿವಸದ ಬ್ಯಾಚ್ ಇತ್ತು, ಅದರಲ್ಲೂ ಕೂಡ ಮತ್ತೆ 25 ಜನ ತರಬೇತಿಯನ್ನ ಪಡ್ಕೊಂಡ್ರು. ಮತ್ತೆ KVK ಇವಾಗಂತೂ ತುಂಬಾ ತರಬೇತಿಗಳು ನಡೀತಾನೆ ಇದಾವೆ. ಈಗ 25 ಜನ ನಿಮ್ ಜೊತೆ ತಗೊಂಡ್ರಲ್ಲ, ಅದರಲ್ಲಿ ಎಷ್ಟು ಜನ ಅಣಬೆ ಬೇಸಾಯ ಮಾಡ್ತಿದ್ದಾರೆ ಈಗ? ಸರ್ ಮುಂಚೆ ನಮ್ ಜೊತೆ ಮಾಡಿದಾಗ 2 ಸೀನಿಯರ್ ಪರ್ಸನ್ಸ್ ಇದ್ರು. ಒಬ್ರು ಸಕಲೇಶ್ಪುರದವರು, ಒಬ್ರು ಇಲ್ಲೇ ಮೊಸಳೆ ಹೊಸಳ್ಳಿಯವರು, ಅವ್ರು ಮಾಡ್ತಾ ಇದ್ರು.
ಅವರು ಕಾರಣಾಂತರಗಳಿಂದ ಅವರು ಬಿಟ್ಬಿಟ್ರು. ನಮಗೆ ಸೀಡ್ಸ್ ಎಲ್ಲ ತರಿಸ್ಕೊಡ್ತಿದ್ರು, ಆಮೇಲೆ ನಮಗೆ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಕೊಟ್ಬಿಟ್ಟು ಸ್ಟಾಪ್ ಮಾಡಿಬಿಟ್ರು. ಏನು ಅಂತ ರೀಸನ್ ಗೊತ್ತಿಲ್ಲ. ಮಾಡ್ತೀವಿ ಅಂದ್ರು ಮತ್ತೆ ಮಾಡಲಿಲ್ಲ. ಅವರ ಒಂದು ಮಾರ್ಗದರ್ಶನ ನಾವು ತಗೊಂಡಿದ್ವಿ, ಹೇಗೆ ಏನು, ಆಮೇಲೆ ಮಾರ್ಕೆಟ್ ಸಮಸ್ಯೆ ಆದಾಗಲೂ ಅವ್ರನ್ನ ಕೇಳ್ಕೊಂಡಿದ್ವಿ. ಯಾಕೆಂದ್ರೆ ಅವರು ಅನುಭವ ಚೆನ್ನಾಗಿತ್ತು. ಹಾಗಾಗಿ ಅವರ ಅನುಭವದ ಮೇಲೆ ನಾವು ಮಾಡ್ಕೊಂಡು ಬಂದು ಕಡಿಮೆ ಸರ್ ಮಾಡ್ತಾ ಇರೋದು, ಯಾರು ಇಲ್ಲ. ನೀವು ಬೆಳೀತಾ ಇರ್ತಕ್ಕಂಥ ಅಣಬೆಗೆ ನೀವೇ ಮಾರುಕಟ್ಟೆಯನ್ನ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ಬೇಡಿಕೆ ಹೇಗಿದೆ ಸರ್? ಚೆನ್ನಾಗಿದೆ ಸರ್, ಬೇಡಿಕೆ ಇದೆ. ಬೇಡಿಕೆ ಇಲ್ದಂಗೆ ಏನಿಲ್ಲ, ಚೆನ್ನಾಗಿದೆ. ಸೊ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಒಂದ್ಸಲ ತಗೊಂಡವರು ಇನ್ನೊಂದ್ಸಲ ತಗೋತಾರೆ. ಇದು ಅಣಬೆ ಹೇಗೆ ಅಂತ ಹೇಳಿದ್ರೆ ನಾವು ಮಾರ್ಕೆಟಿಂಗ್ ಏನಕ್ಕೋಸ್ಕರ ಮಾಡ್ಕೋಬೇಕು ಅಂದ್ರೆ, ಈಗ ಇದು ಯಾವ್ದಾದ್ರು ಬೇರೆ ತರ ಬೆಳೆ ಅಲ್ಲ. ಈಗ ರೆಗ್ಯುಲರ್ ಆಗಿ ಏನೇ ಒಂದು ಐಟಮ್ ಮಾಡಿದ್ರು ಈರುಳ್ಳಿ, ಬೆಳ್ಳುಳ್ಳಿ ಇವುಗಳ ಕಂಪಲ್ಸರಿ ಯೂಸ್ ಮಾಡ್ತೀವಿ. ಆದ್ರೆ ಮಶ್ರೂಮ್ ಆ ತರ ಜನಗಳೇನು ಯೂಸ್ ಮಾಡಲ್ಲ. ಈಗ ಇವತ್ತೇನಾದ್ರೂ ತಿಂದ್ರೆ ನಾವು ಹೋದ್ ವಾರ ಇನ್ನು ತಗೊಂಡಿದೀವಿ, ಈ ವಾರ ಬಿಡೋಣ, ನೆಕ್ಸ್ಟ್ ವಾರ ತಗೊಳ್ಳೋಣ, ಈ ತರ ಜನಗಳಿರ್ತಾರೆ. ನಮಗ್ ಮಾತ್ರ ಒಳ್ಳೆ ಪ್ರಕ್ರಿಯೆ ಬಂದಿದೆ ಸರ್, ಚೆನ್ನಾಗಿದೆ. ಬಟನ್ ಮಶ್ರೂಮ್ ಯೂಸ್ ಮಾಡ್ತಿರೋರು ಸಹ ನಮಗೆ ಆ ಮಶ್ರೂಮ್ ತಗೊಳೋದ್ ಬಿಟ್ಟು ಈ ಮಶ್ರೂಮ್ ತಗೋತಿದ್ದಾರೆ. ಆಯಿಸ್ಟರ್ ಆರ್ಡರ್ ಕೊಡ್ತಾರೆ ನಮಗೆ ಬಲ್ಕ್ ಆಗಿ. ನಮ್ದು ವಾಟ್ಸ್ಆಪ್ ಗ್ರೂಪ್ನು ಮಾಡ್ಕೊಂಡಿದೀವಿ ಸರ್, ಅದ್ರಲ್ಲೂ 150 ಜನ ಇದ್ದಾರೆ. ಮಶ್ರೂಮ್ ಏನಾದ್ರು ಬೇಕಾ, ನಾವು ಮಶ್ರೂಮಿನ ಕೆಲವೊಂದು ರೆಡಿ ಮಾಡಿರೋ ಫುಡ್ಡಿಂದು ಫೋಟೋಸ್ಗಳಾಗಿರ್ಬೋದು, ಅದರಿಂದ ಏನ್ ಯೂಸಸ್ ಆಗುತ್ತೆ ಈ ತರ ಥಾಟ್ಸ್ಗಳನ್ನು ಹಾಕ್ತಾ ಇರ್ತೀವಿ ಗ್ರೂಪಲ್ಲಿ. ನೋಡು ಸಹ ಕೆಲವರು ನಾಳೆ ನಮಗೆ ಈ ತರ ಅರ್ಧ ಕೆಜಿ ಮಶ್ರೂಮ್ ಕೊಡಿ ಅಂತ ಮೆಸೇಜ್ ಮಾಡಿರ್ತಾರೆ, ಎಲ್ಲರೂ ವಾಯ್ಸ್ ಮೆಸೇಜ್ ಮಾಡಿರ್ತಾರೆ. ಈ ತರ ಸರ್ ನಮಗೆ ಇದುವರೆಗೂ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್, ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಜನಗಳಿಂದ. ಅಣಬೆ ಬೆಳೆ ನಿಮ್ಮ ಕೈ ಹಿಡಿದಿದೆಯಾ? ಹಿಡಿದಿದೆ ಸರ್. ಖಂಡಿತ ಸರ್, ಖಂಡಿತವಾಗಿಯೂ ಹಿಡಿದಿದೆ ಸರ್. ಮುಂದಕ್ಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ? ಹೌದು ಸರ್, ಇವಾಗಿನ ಮಾರ್ಕೆಟ್ ಅನ್ನ ನಮ್ಗೆ ನೋಡಿ ತುಂಬಾ ಖುಷಿಯಾಗಿದೆ. ಅಂದ್ರೆ ನಾವೇನೆ ಫೀಲ್ಡಿಗೆ ಇಳಿದಿದ್ದೀವಿ. ಎಲ್ಲ ಪ್ರತಿಯೊಂದು ಮಾರ್ಕೆಟ್ಗಳಲ್ಲೂ ಅದನ್ನ ಮಾಡ್ತಾ ಇದೀವಿ. ತರಕಾರಿ ಹೇಗೆ ಸಿಗುತ್ತೋ ಹಾಗೆ ನಮ್ಮ ಮಶ್ರೂಮ್ ಸಿಗಬೇಕು ಅನ್ನೋ ಒಂದು ಯೋಚನೆಯನ್ನ ಅದಕ್ಕೆ ರೂಪಿಸ್ಕೊಳ್ತಾ ಇದೀವಿ ಸರ್. ಮುಂದಿನ ದಿನಗಳಲ್ಲಿ ಇಲ್ಲಿ ನಮ್ಮ ಮನೆ ಮೇಲೆ ಮಾಡಿರುವಂಥದ್ದು ಸ್ವಲ್ಪ ಚಿಕ್ಕ ಜಾಗ, ಬಟ್ ಜಮೀನಲ್ಲಿ ನಮಗೆ ಜಾಗ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲೇ ಅದು ಸಿಗ್ಬೇಕು ಮಶ್ರೂಮ್ಸ್ಗೆ ಅಂತ. ಅಂದ್ರೆ ಬೇರೆ ಯಾರು ಅಲ್ಲೆಲ್ಲ ಯಾರೋ ಬೆಳೀತಾ ಇದ್ರು ಕೊಡ್ತಾ ಇದ್ರು ಅನ್ನೋ ಮಾತು ಬರಬಾರ್ದು. ನಾವಿರೋವರೆಗೂ ಕೂಡ ಅದನ್ನ ಮುಂದುವರಿಸಬೇಕು. ಮತ್ತೆ ಮುಂದಿನ ದಿನಗಳಲ್ಲೂ, ಯಾಕೆ ಅಂತಂದ್ರೆ ಇದು ಆರೋಗ್ಯಕ್ಕೆ ತುಂಬಾ ಪುಷ್ಟಿಕರವಾಗಿರುವಂತ ಅಣಬೆ, ಅದು ಮುಂದಕ್ಕೂ ಕೂಡ ಸಾಗ್ಬೇಕು ಅಂತ ಹೇಳ್ತೇನೆ ಸರ್. ಅಣಬೆ ಬೇಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ಬೆಳೆಯುವಂತವ್ರಿಗೆ, ಬಳಸುವಂತವ್ರಿಗೆ ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ನೀಡ್ತೀರಾ? ಸರ್ ಖಂಡಿತ. ಅದಕ್ಕೆ ನಾನು ಶಿವಶಂಕರ್ ಸರ್ಗೆ ಟ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ, ಧನ್ಯವಾದಗಳನ್ನ. ಯಾಕೆ ಅಂತ ಅಂದ್ರೆ ಅಲ್ಲಿಗೆ ಯಾರೇ ಬರ್ಲಿ ಅವರು ಫಸ್ಟ್ ಇನ್ಫಾರ್ಮ್ ಮಾಡ್ತಾ ಇರುವಂತದ್ದೇ, ಇವಾಗ ನನ್ನ ಹೆಸರನ್ನ ಸೂಚನೆ ಮಾಡ್ತಾರೆ, ಅವ್ರ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು. ಮತ್ತೆ ಅವರು ಈಗ ಲಾಸ್ಟ್ ವೀಕಲ್ಲಿ ಯಾರ್ಯಾರು ಅವರ ಸ್ನೇಹಿತರು ಕೂಡ ಹೊರಗಡೆಯಿಂದ ಬಂದಿದ್ರು, ಅವ್ರನ್ನೂ ಕರ್ಕೊಂಡ್ಬಂದು ನನ್ನ ಫಾರ್ಮ್ ವಿಸಿಟ್ ಮಾಡಿಸಿದ್ದಾರೆ. ಹಾಗಾಗಿ ಇದೆಲ್ಲ ಕ್ರೆಡಿಟ್ ಗೋಸ್ ಟು ಅವ್ರಿಗೆ ಸರ್, ಶಿವಶಂಕರ್ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಸರ್ ಮಶ್ರೂಮ್ ಇನ್ನೂ ಜಾಸ್ತಿ ಬೆಳೆದು ಅದರಿಂದಲೂ ಡ್ರೈ ಮಾಡ್ಕೊಂಡು ಅದರಿಂದಲೂ ಸಹ ಐಟಮ್ಗಳನ್ನ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ಸರ್. ಹಾಗಾಗಿ ಅದನ್ನು ಒಂದು ಮಾರ್ಕೆಟಿಗೆ ತರ್ತೀವಿ ಸರ್ ಈ ಮಶ್ರೂಮ್ ಜೊತೆಗೆ. ಈ ಅಣಬೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಮಂಜುನಾಥ್ ನಿಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ಸರ್ ನನ್ನ ಮೊಬೈಲ್ ನಂಬರ್ ಹೇಳಿ ಒಂದ್ಸರಿ. 9964006757. ಇನ್ನೊಂದ್ಸಾರಿ ಹೇಳಿ. 9964006757. ಕಾವ್ಯ, ನಿಮ್ಮ ಫೋನ್ ನಂಬರ್ ಹೇಳಿ. 9380387389. ಇನ್ನೊಮ್ಮೆ ಹೇಳಿ. 9380387389. ಒಳ್ಳೆಯದು. ಕಾವ್ಯ ಮತ್ತು ಎಂ ಮಂಜುನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದಲ್ಲಿನ ನಿಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್. ಇದುವರೆಗೆ ಅಣಬೆ ಬೆಳೆಯಲ್ಲಿ ತೊಡಗಿಸಿಕೊಂಡು ಯಶಸ್ವಿಯಾಗಿರುವ ಹಾಸನದ ಕೃಷಿಕ ದಂಪತಿಗಳಾದ ಎಂ ಮಂಜುನಾಥ್ ಹಾಗೂ ಕಾವ್ಯ ಅವರೊಂದಿಗಿನ ಸಂವಾದ ಕೇಳಿದಿರಿ. ಇವರೊಂದಿಗೆ ಸಂವಾದದಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ. ಮಧುಸೂದನ್.